ಹರೇ ರಾಮ. ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಪೋಷಕರಿಗೆ, ಹಾಗಲ್ಲದೆ ಈ ಪಾಠವನ್ನು ಕೇಳಲು ತಾವು ಇರುವಲ್ಲೇ ನೆರೆದಿರುವ ಎಲ್ಲ ಶ್ರೋತೃಗಳಿಗೆ ಶುಭಾಶೀರ್ವಾದಗಳು. ದೊಡ್ಡ ಸಂಗತಿಗಳು ದೊಡ್ಡದಾಗಿ ಪ್ರಾರಂಭ ಆಗಬೇಕು ಅಂತೇನಿಲ್ಲ. ಹಾಗೆ ನೋಡಿದರೆ ಅವು ಚಿಕ್ಕದಾಗಿ ಪ್ರಾರಂಭ ಆಗುವುದೇ ಹೆಚ್ಚು. 1000 ಮೈಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಆರಂಭ. ಗಂಗಾ ನದಿ ತಾನು ಉಗಮಿಸುವಾಗ ಎಷ್ಟಿರುವಂಥದ್ದು. ಗಂಗೋತ್ರಿಯಲ್ಲಿ ಗಂಗಾ ನದಿ ಕಿರಿದೆ, ಬಳಿಕ ಬಹಳ ಹಿರಿದಾಗಿ ವಿಶಾಲವಾಗಿ ಅದು ಹರಿಯುತ್ತದೆ. ಒಂದು ದೊಡ್ಡ ಬೋಧಿ ವೃಕ್ಷ ಅಂತಲೇ ಅನ್ಕೊಳ್ಳಿ ನೀವು. ಅದು ಹುಟ್ಟುವಾಗ ಅಥವಾ ಹುಟ್ಟುವ ಮೊದಲು ಉಗುರಿನ ಸಂದಿನಲ್ಲಿ ಹಿಡಿಯುವಷ್ಟು ಚಿಕ್ಕದಾಗಿರುತ್ತದೆ ಅದರ ಬೀಜ. ಆದರೆ ಬೆಳೆಯುವುದು ತುಂಬಾ ದೊಡ್ಡದಾಗಿ. ಹೀಗೆ ದೊಡ್ಡ ದೊಡ್ಡ ಸಂಗತಿಗಳು ಚಿಕ್ಕದಾಗಿ ಆರಂಭ ಆಗ್ತವೆ. ಮತ್ತೆ ಚಿಕ್ಕದಾಗಿ ಆರಂಭ ಆಗುವುದೇ ಒಳ್ಳೆಯದು ಅಂತ ಕೂಡ ಶಾಸ್ತ್ರ ಹೇಳ್ತದೆ. ಅಲ್ಪಾರಂಭ ಕ್ಷೇಮಕರ. ಆರಂಭ ಕಿರಿದಾಗಿದ್ದಷ್ಟು ಒಳ್ಳೆಯದು, ಬಳಿಕ ಹಿರಿದಾಗ್ತಾ ಹೋಗಬೇಕು, ಬೆಳೀತಾ ಹೋಗಬೇಕು ಎನ್ನುವ ಹಾಗೆ ರಾಮಾಯಣ ಪ್ರಾರಂಭ ಆಗಿದ್ದು ಕೂಡ ಒಂದು ಸಣ್ಣ ಘಟನೆಯಿಂದ. ಈ ರಾಮಾಯಣದ ನಿರ್ಮಾಣ ಹೇಗಾಯಿತು, ರಾಮಾಯಣದ ಅವತರಣ ಹೇಗಾಯಿತು, ರಾಮಾಯಣದ ರಚನೆ ಹೇಗಾಯಿತು ಅಂತ ರಾಮಾಯಣದ ಮೂಲವನ್ನು ಹುಡುಕೊಂಡು ಹೋದರೆ ಒಂದು ಭೇಟಿ, ಒಂದು ಸಮಾಗಮ. ನಮಗೆಲ್ಲ ಗೊತ್ತಿರೋ ಹಾಗೆ ವಾಲ್ಮೀಕಿ ಮತ್ತು ನಾರದರ ಸಮಾಗಮದ ಮೂಲಕವಾಗಿ ರಾಮಾಯಣದ ಒಂದು ಸೃಷ್ಟಿ. ರಾಮಾಯಣದ ಮೊದಲ ಶ್ಲೋಕ ಕೂಡ ಅದನ್ನೇ ಹೇಳ್ತದೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ವಾಲ್ಮೀಕಿಗಳು ನಾರದರಿಗೆ ಕೇಳಿದ ಪ್ರಶ್ನೆ, ಅದರ ಮೂಲಕವೇ ವಾಲ್ಮೀಕಿ ರಾಮಾಯಣದ ಶುಭಾರಂಭ ಆಗುವಂತಹದ್ದು. ಈಗ ಮಕ್ಕಳೇ, ನಿಮಗೆ ಇದಿಷ್ಟಂತೂ ಗೊತ್ತಾಗಿದೆ, ವಾಲ್ಮೀಕಿ ನಾರದರ ಭೇಟಿಯಿಂದ ರಾಮಾಯಣದ ರಚನೆ ಆಯಿತು ಅಂತ. ಒಂದು ಪುಟ್ಟ ಪ್ರಶ್ನೆಯನ್ನು ನಿಮಗೆ ಕೇಳೋದಾದ್ರೆ, ಈಗ ಯಾರನ್ನು ಭೇಟಿ ಮಾಡಲಿಕ್ಕೆ ಯಾರು ಬಂದಿದ್ರು? ವಾಲ್ಮೀಕಿ ನಾರದರ ಸಮಾಗಮ ಆಗ್ತಾ ಇದೆ ಅಲ್ವಾ? ಯಾರನ್ನು ಭೇಟಿ ಮಾಡಲಿಕ್ಕೆ ಯಾರು ಬಂದಿದ್ರು? ಯಾರನ್ನು ಕಾಣಲಿಕ್ಕೆ ಯಾರು ಬಂದಿದ್ರು ಗೊತ್ತಾ ನಿಮಗೆ? ಅನ್ಮ್ಯೂಟ್ ಮಾಡಿ, ಮಕ್ಕಳು ಉತ್ತರ ಹೇಳೋದಾದ್ರೆ ಹೇಳಿ. ಒಂದು ಪ್ರಶ್ನೆಯಿಂದ ಪಾಠ ಪ್ರಾರಂಭ ಮಾಡೋಣ. ವಾಲ್ಮೀಕಿ ನಾರದರ ಸಮಾಗಮದಿಂದ ರಾಮಾಯಣದ ಆವಿರ್ಭಾವ. ವಾಲ್ಮೀಕಿ ನಾರದರು ಸೇರಿದ್ರಲ್ಲ, ಯಾರು ಯಾರನ್ನ ನೋಡಲು ಹೋಗಿದ್ದರು ಗೊತ್ತಾ ನಿಮಗೆ? ಈ ಪ್ರಶ್ನೆ ಮೇಲೆ ಚಿಂತನೆಯೇ ಬಹಳ ಕಡಿಮೆ ನಡೆದಿದೆ. ಈವರೆಗೆ ಈ ಪ್ರಶ್ನೆ ಮೇಲೆ ಚಿಂತನೆ ನಡೆದಿದ್ದೇ ಇಲ್ಲ. ಇವತ್ತು ನಾವು ನೀವು ಚಿಂತನೆ ಮಾಡ್ತಿರೋದೇ ಮೊದಲು. ನಾರದರನ್ನು ಭೇಟಿ ಮಾಡಲಿಕ್ಕೆ ವಾಲ್ಮೀಕಿಗಳು ಹೋಗಿದ್ರಾ? ವಾಲ್ಮೀಕಿಗಳನ್ನು ಭೇಟಿ ಮಾಡಲಿಕ್ಕೆ ನಾರದರು ಬಂದಿದ್ರಾ? ಗೊತ್ತಾ? ಉತ್ತರ ಗೊತ್ತಾ? ಅನ್ಮ್ಯೂಟ್ ಪ್ರಿಯ, ಏನು ಹೇಳಿದೆ? ಏನು ಸತ್ಯ ಹೇಳಿ. ವಾಲ್ಮೀಕಿಗಳನ್ನು ಭೇಟಿ ಮಾಡಕ್ಕೆ ನಾರದರು ಬಂದಿದ್ರು. ಸಮರ್ಪಕವಾದ ಉತ್ತರ, ಸರಿಯಾದ ಉತ್ತರ ಇದು. ಯಾರಿಂದ ಕೆಲಸ ಆಗಬೇಕೋ ಅವರು ಅವರನ್ನು ಭೇಟಿ ಮಾಡಕ್ಕೆ ಹೋಗ್ತಾರೆ. ಯಾರಿಂದ ಕೆಲಸ ಆಗಬೇಕು ಅವರು ಅವರನ್ನು ಭೇಟಿ ಮಾಡಕ್ಕೆ ಹೋಗ್ತಾರೆ. ಬಹುಶಃ ನಾರದರಿಗೆ ಏನೋ ಕೆಲಸ ಆಗಬೇಕು ವಾಲ್ಮೀಕಿಗಳಿಂದ ಅಲ್ವಾ? ಹಾಗಾಗಿ ನಾರದರು ವಾಲ್ಮೀಕಿಗಳನ್ನು ಕಾಣಕ್ಕೆ ಹೋಗಿದ್ರು. ನಾರದರಿಗೆ ಏನಾದ್ರು ಕೆಲಸ ಆಗಬೇಕು, ನಾರದರು ಯಾವ ಲೋಕದವರು ಆ ಲೋಕಕ್ಕೆ ಏನಾದರೂ ಕೆಲಸ ಆಗಬೇಕು. ದೇವಲೋಕ, ನಾರದರು ದೇವಲೋಕದವರು, ದೇವರ್ಷಿ. ದೇವಲೋಕಕ್ಕೆ ಏನೂ ಆಗಬೇಕಾಗಿದೆ ಭೂಲೋಕದಿಂದ, ವಾಲ್ಮೀಕಿಗಳಿಂದ. ಹಾಗಾಗಿ ದೇವಲೋಕದ ದೂತರಾಗಿ ದೇವರ್ಷಿ ನಾರದರು ವಾಲ್ಮೀಕಿಗಳನ್ನು ಭೇಟಿ ಮಾಡಲಿಕ್ಕೆ ತಾವಿರುವಲ್ಲಿಂದ ಕೋಟ್ಯಂತರ ಯೋಜನೆಗಳ ದೂರ ಪ್ರಯಾಣ ಮಾಡಿ ವಾಲ್ಮೀಕಿಗಳ ಆಶ್ರಮಕ್ಕೆ, ತಮಸಾ ತೀರಕ್ಕೆ ಬಂದಿದ್ದಾರೆ. ಅಲ್ಲಿ ಅವರಿಬ್ಬರ ಪರಸ್ಪರ ಭೇಟಿ ನಡೀತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ನೋಡಿ ಮಕ್ಕಳೇ,
ಯಾರೋ ನಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂದ್ರೆ ಬಹಳ ವಿಶೇಷ ಅದು ಅಲ್ವಾ. ಪಕ್ಕದ ಮನೆಯವರು ಪರವಾಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡೋಕೆ ನಾವಿರೋಲ್ಲಿ ಬರ್ತಾರೆ ಅಂದ್ರೆ ಏನೋ ನಮ್ದೊಂದು ವಿಶೇಷ ಆಯ್ತಲ್ವಾ. ಅಲ್ಲಿಗೆ ಒಂದು ಸ್ವಲ್ಪ ಏನೋ ಒಂದು ಹೆಮ್ಮೆ ನಮಗೆ ಉಂಟಾಗಬೇಕು ನೋಡಿ ಅಂತ. ಹಾಗಾಗಿ ಪ್ರೀತಿಯ ದೃಷ್ಟಿಯಿಂದ ಕೂಡ ಹಾಗೆ, ಬರೀ ಗರ್ಭ ದೃಷ್ಟಿಯಿಂದ ಮಾತ್ರ ಅಂತಲ್ಲ. ನಮ್ಮನ್ನು ನೋಡೋಕೆ ನಮ್ಮ ತಂದೆ ಬರ್ತಾರೆ, ತಾಯಿ ಬರ್ತಾರೆ, ನೆಂಟರು ಬರ್ತಾರೆ, ಯಾರು ಬರ್ತಾರೆ ಅಂದ್ರೂ ಕೂಡ ಏನೋ ಒಂದು ಪ್ರೀತಿ, ಏನೋ ಒಂದು ಸಂತೋಷ, ಏನೋ ಒಂದು ಹೆಮ್ಮೆ ಉಂಟಾಗೋದು ತುಂಬಾ ಸಹಜ ಅಲ್ವಾ. ಈಗ ಉದಾಹರಣೆಗೆ ನಿಮ್ಮನ್ನು ನೋಡೋಕೆ ನಿಮ್ಮ ಆರ್ಯರೋ ಯಾರಾದ್ರು ಬರೋದಾದ್ರೆ, ಗುರುಕುಲದ ಆರ್ಯರೋ ಯಾರೋ ನಿಮ್ಮನ್ನು ನೋಡೋಕೆ ನಿಮ್ಮ ಮನೆಗೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಥವಾ ಒಂದು ವೇಳೆ ನಿಮ್ಮನ್ನು ನೋಡೋಕೆ ನಾವೇ ನಿಮ್ಮ ಮನೆಗೆ ಬಂದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮನ್ನು ನೋಡೋದಕ್ಕೆ ಗುರುಗಳು ನಿಮ್ಮ ಮನೆಗೆ ಬರ್ತಾರೆ, ಹೇಗಿರುತ್ತೆ. ವಾಲ್ಮೀಕಿಗಳಿಗೆ ಹೇಗಾಗಿರ್ಬೇಕು, ಯಾಕೆಂದ್ರೆ ಅವರನ್ನು ನೋಡೋದಕ್ಕೆ ಬ್ರಹ್ಮಲೋಕದಿಂದ ದೇವರ್ಷಿ ನಾರದರು ಬಂದಿದ್ದಾರೆ ಅವರ ಆಶ್ರಮಕ್ಕೆ. ಯಾವ ನಾರದರಿಗೆ ತ್ರಿಮೂರ್ತಿಗಳೇ ದುರ್ಲಭ ಅಲ್ಲ. ಮನಸ್ಸು ಮಾಡಿದಾಗ ವೈಕುಂಠಕ್ಕೆ ಹೋಗಬಲ್ಲರು, ಮನಸ್ಸು ಮಾಡಿದಾಗ ಕೈಲಾಸಕ್ಕೆ ಹೋಗಬಲ್ಲರು, ಮನಸ್ಸು ಮಾಡಿದಾಗ ಸತ್ಯಲೋಕಕ್ಕೆ ಬ್ರಹ್ಮಲೋಕಕ್ಕೆ ಪ್ರಯಾಣ ಮಾಡಬಲ್ಲರು. ಯಾವ ದೇವತೆಯ ದರ್ಶನ ಕೂಡ ದುರ್ಲಭ ಅಲ್ಲ, ಯಾವ ದೇವರ ಜೊತೆ ಸಂವಾದ ಕೂಡ ದುರ್ಲಭ ಅಲ್ಲ. ಅಂತಹ ದೇವರ್ಷಿ ನಾರದರು ಅಂದ್ರೆ ಏನು, ಎಂತೆಂಥ ಮಹಾ ಘಟನೆಗಳ ಹಿಂದೆ ಅವರ ಪಾತ್ರ ಇದೆ. ಈ ಪ್ರಪಂಚ ನಡೆಯುವಲ್ಲಿ ಅವರದ್ದು ಎಷ್ಟು ದೊಡ್ಡ ಪಾತ್ರ ಇದೆ. ಅಷ್ಟು ದೊಡ್ಡ ಒಂದು ವ್ಯಕ್ತಿತ್ವ, ಸಾಕ್ಷಾತ್ ದೇವರ್ಷಿ ಇಳಿದು 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 ಭೂಲೋಕಕ್ಕೆ, ಭಾರತಕ್ಕೆ, ತಮಸಾ ತೀರಕ್ಕೆ, ವಾಲ್ಮೀಕಿಗಳ ಆಶ್ರಮಕ್ಕೆ ಬರಬೇಕು ಅಂದ್ರೆ ಅದು ಸುಮ್ಮನೆ ಆಗಿರಕ್ಕೆ ಸಾಧ್ಯವಾ? ಹಾಗಾಗಿ ದೇವ ಕಾರ್ಯದ ಸಲುವಾಗಿ ನಾರದರು ವಾಲ್ಮೀಕಿಗಳನ್ನ ಬಂದು ಭೇಟಿ ಮಾಡಿದ್ದಾರೆ. ಆದರೆ ಅವರೆಲ್ಲೂ ತಾನೇಕೆ ಬಂದೆ ಅಂತ ಹೇಳೋದಿಲ್ಲ, ಕೆಲಸ ಆಗುವ ಹಾಗೆ ಮಾಡ್ತಾರೆ ಅಷ್ಟೇ. ಬಂದ ಕಾರ್ಯವೂ ಆಗುವಂತೆ ನೋಡ್ಕೋತಾರೆ, ಆದರೆ ಎಲ್ಲೂ ಅವರು ಅದನ್ನು ವ್ಯಕ್ತಪಡಿಸೋದಿಲ್ಲ, ತೋರಿಸ್ಕೊಡೋದಿಲ್ಲ. ಕೆಲಸ ಆಗಬೇಕಿತ್ತು ಅಂತ ಹೇಳೋದು ಕೂಡ ಇಲ್ಲ ಅಂತ. ಯಾಕೆಂದ್ರೆ ಹಾಗೆ ಕೆಲಸ ಆಗುತ್ತೆ ಅದು ಅಂಥದ್ದು ಅಂತ. ಯಾವುದಪ್ಪ ದೇವಕಾರ್ಯ ಅಂದ್ರೆ ರಾಮಾಯಣವು ದೇವಕಾರ್ಯ. ಯಾಕೆಂದ್ರೆ ರಾಮಾಯಣದ ಮೂಲಕವಾಗಿ ಎಷ್ಟು ಜನ ದೇವರ ಕಡೆ ಅಭಿಮುಖ ಆಗ್ತಾರಲ್ವಾ. ರಾಮಾಯಣವನ್ನ ಓದಿದವರು, ಕೇಳಿದವರು, ರಾಮಾಯಣವನ್ನು ಭಾವಿಸಿದವರು, ಆಸ್ವಾದಿಸಿದವರು, ರಾಮಾಯಣವನ್ನು ಅನುಸಂಧಾನ ಮಾಡಿದವರು ಎಲ್ಲ ದೇವರಿಗೆ ಅಭಿಮುಖ ಆಗ್ತಾರೆ. ಹಾಗಾಗಿ ದೇವಕಾರ್ಯ ಅದು ಮಾತ್ರ ಅಲ್ಲ, ರಾಮಾಯಣವು ಏನು ಪ್ರತಿಪಾದನೆ ಮಾಡುತ್ತೋ ಅದು ದೇವಕಾರ್ಯವೇ ಹೌದು. ರಾಮಾಯಣವು ಏನು ಪ್ರತಿಪಾದನೆ ಮಾಡುತ್ತೆ, ಧರ್ಮವನ್ನು ಪ್ರತಿಪಾದನೆ ಮಾಡುತ್ತೆ, ಸತ್ಯವನ್ನು ಪ್ರತಿಪಾದನೆ ಮಾಡುತ್ತೆ, ಸರಿಯಾದ ಜೀವನವನ್ನು ಪ್ರತಿಪಾದನೆ ಮಾಡುತ್ತೆ. ಎಲ್ಲರೂ ಸರಿಯಾದ ಜೀವನ ಮಾಡಿದ್ರೆ, ಸತ್ಯ ಧರ್ಮದಲ್ಲಿ ಇದ್ರೆ ಪ್ರಪಂಚ ಚೆನ್ನಾಗಿರುತ್ತೆ. ಅದು ದೇವಕಾರ್ಯ. ಅದು ರಾಮಾಯಣವು ನಮಗೆ ಕೂಡ ಸಂದೇಶ ಏನು, ರಾಮನಂತಿರು, ಲಕ್ಷ್ಮಣನಂತಿರು, ಭರತನಂತಿರು, ಶಬರಿಯಂತಿರು, ಹಾಗೆ ಜನರು ಇರೋದು ದೇವಕಾರ್ಯ. ಮತ್ತೆ ದಾನವ ಕಾರ್ಯ ಅಂದ್ರೆ ಯಾವುದು, ಮತ್ತೆ ದೈತ್ಯ ಕಾರ್ಯ ಅಂದ್ರೆ ಯಾವುದು ಅಂದ್ರೆ ಹಾಳು ಮಾಡು ಸೃಷ್ಟಿಯನ್ನು. ಧರ್ಮದಂತೆ ಇರಬೇಡ, ಸತ್ಯದಂತೆ ಇರಬೇಡ, ವ್ಯವಸ್ಥೆಯನ್ನು ಹದಗೆಡಿಸು, ಇದು ದೈತ್ಯ ಕಾರ್ಯ, ದಾನವ ಕಾರ್ಯ. ಇದು ರಾಕ್ಷಸ ಕಾರ್ಯ. ಅದು ದೇವ ಕಾರ್ಯ ಅಂದ್ರೆ ಸೃಷ್ಟಿಯನ್ನು ನಡೆಸು, ಸೃಷ್ಟಿಯನ್ನು ಪರಿಪಾಲಿಸು, ವ್ಯವಸ್ಥೆಗೆ ಪೂರಕವಾಗಿರು, ವ್ಯವಸ್ಥೆ ನಡೆಯುವಂತೆ ನೋಡ್ಕೋ. ರಾಮಾಯಣ ಪ್ರತಿಪಾದನೆ ಮಾಡೋದು ಅದನ್ನೇ. ರಾವಣ ಸೃಷ್ಟಿಯನ್ನು ಹಾಳು ಮಾಡ್ತಾ ಇದ್ದ, ರಾವಣ ವ್ಯವಸ್ಥೆಯನ್ನು ಹಾಳುಗೆಡುತ್ತಾ ಇದ್ದ. ಅಂತಹ ರಾವಣನನ್ನು ರಾಮನು ಯಾಕೆ ಸಂಹಾರ ಮಾಡಬೇಕಾಯಿತು ಅಂದ್ರೆ ಸೃಷ್ಟಿ ನಡಿಬೇಕು, ವ್ಯವಸ್ಥೆ ಉಳಿಬೇಕು, ಸಾತ್ವಿಕರು ಬದುಕಬೇಕು. ಹಾಗಾಗಿ ದೇವಕಾರ್ಯ ಕೋಟ್ಯಂತರ ಅನಂತಾನಂತ ಜೀವಗಳ ಕಿವಿಯಲ್ಲಿ ರಾಮನ ನಾಮವನ್ನು, ರಾಮನ ಕಥೆಯನ್ನು ಇರಿಸುವುದು ದೇವಕಾರ್ಯ. ಅದನ್ನು ಸಾಧಿಸುವ ಸಲುವಾಗಿ ನಾರದರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಮಕ್ಕಳೇ, ಮೊದಲ ಶ್ಲೋಕವನ್ನು ಕಲಿಬೇಕು ನಾವೆಲ್ಲರೂ. ಈಗ ರಾಮಾಯಣದ ಮೊದಲ ಶ್ಲೋಕ. ರಾಮಾಯಣಕ್ಕೆ 7 ಕಾಂಡಗಳು. ಬಾಲಕಾಂಡ, ರಾಮ ಜನ್ಮದಿಂದ ರಾಮನ ವಿವಾಹದವರೆಗೆ. ಅಯೋಧ್ಯ ಕಾಂಡ, ರಾಮ ಕಾಡಿಗೆ ಹೋಗುವಂಥದ್ದು.
ಭರತ ರಾಮನಿಂದ ಪಾದುಕೆಯನ್ನು ತೆಗೆದುಕೊಂಡು ಬಂದು ಪಾದುಕೆಗೆ ಪಟ್ಟಾಭಿಷೇಕ ಆಗುವಂಥದ್ದು, ಅದು ಅಯೋಧ್ಯಾಕಾಂಡ. ಅದು ಅರಣ್ಯಕಾಂಡ ಸೀತಾಪಹರಣ. ಕಿಷ್ಕಿಂಧಾಕಾಂಡ ಕಪಿಗಳು ರಾಮ ಸೇರುವಂಥದ್ದು, ವಾಲಿ ಸಂಹಾರ ಆಗುವಂಥದ್ದು, ಸುಗ್ರೀವನಿಗೆ ಪಟ್ಟಾಭಿಷೇಕ ಆಗುವಂಥದ್ದು, ಇದೆಲ್ಲ ಕಿಷ್ಕಿಂಧಾಕಾಂಡ. ಸುಂದರಕಾಂಡ ಹನುಮಂತ ಸಮುದ್ರವನ್ನು ಹಾರಿ ಸೀತೆಯನ್ನ ಅನ್ವೇಷಣೆ ಮಾಡಿ ಬಂದು ರಾಮನಿಗೆ ಸುದ್ದಿಯನ್ನು ಹೇಳುವಂಥದ್ದು. ಅಲ್ಲಿಂದ ಮುಂದೆ ಯುದ್ಧಕಾಂಡ, ರಾಮರಾವಣರ ಘೋರ ಯುದ್ಧ. ಮಾತ್ರವಲ್ಲ, ರಾಮನ ಪರಿವಾರ ರಾವಣನ ಪರಿವಾರ ಪರಸ್ಪರ ಭೀಕರವಾದ ಸಂಘರ್ಷವನ್ನು ಮಾಡ್ತಾರೆ. ಕೊನೆಯಲ್ಲಿ ರಾಮನಿಗೆ ಜಯ ಉಂಟಾಗ್ತದೆ, ಅದು ಯುದ್ಧಕಾಂಡ. ಅದು ಅಲ್ಲಿಂದ ಮುಂದಿನದು ಉತ್ತರಕಾಂಡ, ರಾಮ ನಿರ್ಯಾಣದ ಕಥೆ ಆ ಉತ್ತರಕಾಂಡದಲ್ಲಿದೆ. ಈ 7 ಕಾಂಡಗಳ ರಾಮಾಯಣದಲ್ಲಿ ಮೊದಲ ಕಾಂಡ ಬಾಲಕಾಂಡ. ಬಾಲಕಾಂಡದ 78 ಸರ್ಗಗಳಲ್ಲಿ ಮೊದಲ ಸರ್ಗ, ಇಡೀ ರಾಮಾಯಣ ಇದೆ ಆ ಸರ್ಗದಲ್ಲಿ. ಆ ಸರ್ಗದ ಮೊದಲ ಶ್ಲೋಕವನ್ನು ನೀವು ಈಗ ಕಲಿಬೇಕು. ನಾವೊಂದ್ಸರಿ ಹೇಳ್ತೀವಿ ಮಕ್ಕಳೇ, ಆಮೇಲೆ ನೀವು ಕೂಡ ಅದನ್ನ ಹೇಳಬೇಕು. ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಲಾಗಿದೆ, ನಿಮ್ಮ ಮುಂದೆ ಅದು ಶ್ಲೋಕ ಕಾಣುವಂತೆ ಮಾಡಲಾಗಿದೆ. ಒಂದ್ಸರಿ ನಾವು ಹೇಳೋದನ್ನು ಕೇಳ್ಕೊಳ್ಳಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಈಗ ನಾವು ಹೇಳ್ಕೊಡ್ತೇವೆ, ನೀವು ಹೇಳಬೇಕು. ಅನ್ಮ್ಯೂಟ್ ಮಾಡಿ, ಮಕ್ಕಳು ಅದನ್ನು ಹೇಳೋದಕ್ಕೆ ಅನುಕೂಲ ಮಾಡಿಕೊಡಿ, ಶ್ಲೋಕವನ್ನು ಪುನರುಚ್ಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡಿ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ. ಇದು ಮೊದಲನೇ ಶ್ಲೋಕ. ಶ್ಲೋಕದ ಅರ್ಥ ಏನು ಅಂತಂದ್ರೆ, ವಾಲ್ಮೀಕಿಗಳು ನಾರದರನ್ನು ಪ್ರಶ್ನಿಸಿದರು. ಎಂಥ ವಾಲ್ಮೀಕಿಗಳು? ತಪಸ್ವಿ ವಾಲ್ಮೀಕಿ, ತಪಸ್ವಿಯಾದ ವಾಲ್ಮೀಕಿಗಳು ನಾರದರನ್ನು ಪ್ರಶ್ನಿಸಿದರು. ಎಂಥ ನಾರದರನ್ನು? ತಪಸ್ವಾಧ್ಯಾಯ ನಿರತಂ, ತಪಸ್ಸಿನಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ನಿರತರಾದ ವಾಲ್ಮೀಕಿಗಳು, ನಿರತರಾದ ನಾರದರು. ಮತ್ತೆಂಥ ನಾರದರು? ವಾಗ್ವಿದಾಂಬರಂ, ಮಾತು ಬಲ್ಲವರಲ್ಲಿ ಅಗ್ರಗಣ್ಯರು. ತಪೋನಿರತರು, ಸ್ವಾಧ್ಯಾಯ ನಿರತರು, ಮಾತು ಬಲ್ಲವರಲ್ಲಿ ಶ್ರೇಷ್ಠರು ಆದ ನಾರದರನ್ನು ತಪಸ್ವಿಗಳಾದ ವಾಲ್ಮೀಕಿಗಳು ಪರಿಪ್ರಶ್ನೆಗೈದರು, ಪ್ರಶ್ನೆ ಮಾಡಿದರು. ತಪಸ್ಸು, ಸ್ವಾಧ್ಯಾಯ, ವಾಕ್, ನಾರದರಿಗೆ 3 ವಿಶೇಷಣ. ತಪಸ್ಸು ಅಂದ್ರೆ ಏನು? ಸಾಧನೆ. ಸ್ವಾಧ್ಯಾಯ ಅಂದ್ರೆ ಏನು? ಸ್ವಾಧ್ಯಾಯ ಅಂದ್ರೆ ವೇದಗಳನ್ನು ನಿರಂತರ ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ವೇದಗಳನ್ನು ನಾವು ನಮಗೆ ಕೇಳುವಂತೆ ಹೇಳ್ಕೊಳ್ತಾ ಇರುವಂತದಕ್ಕೆ ಸ್ವಾಧ್ಯಾಯ ಅಂತ ಹೆಸರು. ತನಗೆ ತಾನು ಮಾತ್ರ ಕೇಳುವಂತೆ ವೇದವನ್ನು ಉಚ್ಚರಿಸ್ತಾ ಇರತಕ್ಕಂಥದ್ದು ವೇದಾನುಸಂಧಾನ, ವೇದಾವರ್ತನ, ಅದು ಸ್ವಾಧ್ಯಾಯ. ವಾಗ್ವಿದಾಂಬರಂ ಅಂದ್ರೆ ವಾಗ್ಮಿತ್ವ, ಶ್ರೇಷ್ಠ ವಾಗ್ಮಿತ್ವ. 3 ಸಂಗತಿ: ತಪಸ್ಸು, ಸ್ವಾಧ್ಯಾಯ, ವಾಗ್ವಿದಾಂಬರತ್ವ. ಏನಪ್ಪ ಇದು ಅಂತಂದ್ರೆ, ತಪಸ್ಸು ಅಂದ್ರೆ ಮಕ್ಕಳೇ ಸಾಧನೆ, ಸ್ವಾಧ್ಯಾಯ ಅಂದ್ರೆ ಜ್ಞಾನ, ಶೋಧನೆ, ವಾಗ್ವಿದಾಂಬರಂ ಅಂದ್ರೆ ಬೋಧನೆ. ಸಾಧನೆ, ಶೋಧನೆ, ಬೋಧನೆ, ಈ 3 ಶಬ್ದ ನೆನ್ಪಿಟ್ಕೊಳ್ಳಿ. ಸಾಧನೆ, ಶೋಧನೆ, ಬೋಧನೆ.
ತಪಸ್ಸಿನ ಮೂಲಕ ಸಾಧನೆ ಮಾಡಿದವರು ನಾರದರು. ಮತ್ತೆ ವೇದಾಧ್ಯಯನ, ವೇದಾವರ್ತನ, ವೇದ ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಸಾಕ್ಷಾತ್ಕಾರ, ಶೋಧನೆ. ಸಾಧನೆಯ ಪರವಾಗಿ ದೇವರನ್ನು ಶೋಧನೆ ಮಾಡಬೇಕು, ಸತ್ಯವನ್ನು ಶೋಧನೆ ಮಾಡಬೇಕು. ಶೋಧನೆ ಮಾಡಿದ್ರೆ ಮುಂದೆ ಮಾಡಬೇಕು, ಬೋಧನೆ ಮಾಡಬೇಕು, ಅದು ಬೇರೆಯವರಿಗೂ ಸಿಗ್ಬೇಕು. ಸಾಧನೆ ಮಾಡಿ ನಾವೇನನ್ನು ಕಂಡುಕೊಂಡವೋ ಅದು ಬೇರೆಯವರಿಗೂ ಗೊತ್ತಾಗಬೇಕು, ಬೇರೆಯವರಿಗೂ ಅದರ ಲಾಭ ಆಗಬೇಕು. ಸಾಧನೆ ಅಂದ್ರೆ ಅಡುಗೆ ಇದ್ದ ಹಾಗೆ, ಶೋಧನೆ ಅಂದ್ರೆ ಊಟ ಇದ್ದ ಹಾಗೆ, ಬೋಧನೆ ಅಂದ್ರೆ ಊಟವನ್ನು ಬಡಿಸುವುದು ಇದ್ದ ಹಾಗೆ. ಸಾಧನೆ ಮಾಡಿ ಸತ್ಯ ಸಾಕ್ಷಾತ್ಕಾರ, ಸತ್ಯವನ್ನು, ಪರಮಾತ್ಮನನ್ನು ಕಂಡುಕೊಳ್ಳುವಂಥದ್ದು, ಅದೇ ವೇದ ಅಂದ್ರೆ, ಅದೇ ಸ್ವಾಧ್ಯಾಯ ಅಂದ್ರೆ. ಅಲ್ಲಿಂದ ಮುಂದಕ್ಕೆ ಬೋಧನೆ ಎನ್ನುವಾಗ ಇನ್ನೊಬ್ಬರಿಗೆ ಅದನ್ನು ಹೇಳುವಂಥದ್ದು, ನಮ್ಮ ಅರಿವನ್ನು, ನಮ್ಮ ಆನಂದವನ್ನು ಪ್ರಪಂಚಕ್ಕೆ ನಾವು ಹಂಚುವಂಥದ್ದು. ಸಾಧನೆ, ಶೋಧನೆ, ಬೋಧನೆ, ಈ ಮೂರೂ ಇರುವವರು ನಾರದರು. ಮೂರು ಇದ್ರೆ ತಾನೇ ಉಪಯೋಗ. ಸಾಧನೆಯೇ ಮಾಡದವನು ಸತ್ಯ ಶೋಧನೆಯನ್ನು ಮಾಡಲಾರ. ಯಾರು ಶೋಧನೆ ಮಾಡಿಲ್ವೋ ಅವರು ಬೋಧನೆ ಮಾಡಲಾರರು. ಬೋಧನೆ ಮಾಡಿದರೂ ಉಪಯೋಗ ಏನೂ ಇಲ್ಲ. ಟೊಳ್ಳು ಅದು. ತನಗೆ ಗೊತ್ತಿರದೆ ಬೇರೆಯವರಿಗೆ ಹೇಳೋದೇನು? ಗಿಳಿಪಾಠವಾ? ಗಿಳಿ ನಾವು ಹೇಳಿದ್ದನ್ನು ಹೇಳ್ತಾ ಇರುತ್ತೆ, ಅದಕ್ಕೆ ಅರ್ಥ ಆಗಿರೋದಿಲ್ಲ. ಆದ್ರೆ ಹೇಳಿದ್ದನ್ನೇ ರಾಮರಾಮ ಅನ್ನೋದು ರಾಮರಾಮ ಅಂತ ಹೇಳ್ತಾ ಇರುತ್ತೆ, ಅರ್ಥ ಆಗಿರೋದಿಲ್ಲ. ಅಂಥ ಪಾಠ ತಗೊಂಡು, ಅಂಥ ಬೋಧನೆ ತಗೊಂಡು ಮಾಡೋದೇನು? ಹಾಗಾಗಿ ಯಾರು ಸಾಧನೆ ಮಾಡಿರ್ತಾರೆ, ಯಾರು ಸಾಧನೆಯ ಫಲವಾಗಿ ಶೋಧನೆ ಮಾಡಿರ್ತಾರೆ, ತಿಳ್ಕೊಂಡಿರ್ತಾರೆ, ಕಂಡುಕೊಂಡಿರ್ತಾರೆ, ಅಂಥವ್ರು ಬೋಧನೆ ಮಾಡಿದ್ರೆ, ಅಂಥವ್ರಿಗೆ ಬೋಧನೆ ಮಾಡೋ ಶಕ್ತಿ ಬೇಕು. ಕೆಲವು ಸಾರಿ ಏನಾಗುತ್ತೆ, ಸಾಧನೆ ಮಾಡಿರ್ತಾನೆ, ಶೋಧನೆನೂ ಮಾಡಿರ್ತಾನೆ, ಆದ್ರೆ ಹೇಳೋಕೆ ಬಾಯಿಲ್ಲ, ಹೇಳುವ ಶಕ್ತಿ ಇಲ್ಲ ಬೇರೆಯವರಿಗೆ. ಏನು ಉಪಯೋಗ? ಉಪಯೋಗ ಏನೂ ಇಲ್ಲ. ಹಾಗಾಗಿ ಪ್ರಯತ್ನ ಪಟ್ಟಿರಬೇಕು. ಸಾಧನೆ ಅಂದ್ರೆ ಅದು. ಪ್ರಯತ್ನಕ್ಕೆ ಫಲ ಬಂದು ಕಂಡುಕೊಂಡಿರಬೇಕು ಒಂದು ವಿಷಯವನ್ನ. ಶೋಧನೆ ಅಂದ್ರೆ ಅದು, ಅದನ್ನು ಹೇಳೋಕ್ ಬರಬೇಕು. ಎಷ್ಟೋ ಜನರಿಗೆ ಹೇಳೋಕ್ ಬರೋದಿಲ್ಲ. ಕಾಳಿದಾಸ ಅದನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾನೆ. ಕೆಲವರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಕೆಲವರಿಗೆ ಚೆನ್ನಾಗಿ ಹೇಳೋಕ್ ಬರುತ್ತೆ. ಎರಡೂ ಇದ್ರೆ ಅವನು ಗುರು, ಅವನು ಶಿಕ್ಷಕ. ಎರಡೂ ಇದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕು, ಚೆನ್ನಾಗಿ ಹೇಳೋಕು ಕೂಡ ಬರಬೇಕು. ಹೇಳೋದು ಕೂಡ ಒಂದು ಕಲೆ. ಮಾತು ಅನ್ನೋದು ಅಷ್ಟು ಸರಳ ಅಲ್ಲ. ನಮ್ಮ ಹೃದಯದ ಭಾವವನ್ನು, ನಮ್ಮ ಮಿದುಳಿನ ಬೋಧವನ್ನು ಆ ಮಾತು ಹೊರತಂದು ಕಿವಿಯ ಮೂಲಕ ಇನ್ನೊಬ್ಬನ ಹೃದಯವನ್ನು ಪ್ರವೇಶ ಮಾಡಿ ಅಲ್ಲಿ ಅದನ್ನೇ ಉಂಟು ಮಾಡಬೇಕು. ಅದೇ ಭಾವ ಹೃದಯದಲ್ಲಿ, ಅದೇ ಬೋಧ ಮಸ್ತಿಷ್ಕದಲ್ಲಿ. ಈ ನಾವು ಮಾತನಾಡ್ತಾ ಇದ್ದೇವೆ, ನಮ್ಮ ಭಾವ ನಿಮ್ಮ ಕಿವಿಯ ಮೂಲಕ ನಿಮ್ಮ ಹೃದಯವನ್ನು ಪ್ರವೇಶ ಮಾಡಿ ಅಲ್ಲಿ ಅದೇ ಭಾವ ಬರಬೇಕು. ನಮ್ಮ ಬೋಧ, ನಮ್ಮ ಮಸ್ತಿಷ್ಕದಲ್ಲಿ ಯಾವ ಬೋಧ ಇದೆಯೋ ನಮ್ಮ ಮಾತಿನ ಮೂಲಕ ಹೊರಬಂದು ನಿಮ್ಮ ಕಿವಿಯನ್ನು ಸೇರಿ, ನಿಮ್ಮ ಮಸ್ತಿಷ್ಕವನ್ನು ಸೇರಿ ಅಲ್ಲಿ ಅದೇ ಬೋಧ ಉಂಟಾಗಬೇಕು. ಮಾತೆಂಬುದು ವಾಹನ ಇದ್ದ ಹಾಗೆ ಬೋಧವನ್ನು, ಭಾವವನ್ನು ತಲುಪಿಸುತ್ತೆ ಇನ್ನೊಂದು ಜೀವಕ್ಕೆ. ಅದು ಆ ಕೆಲಸ ಮಾಡ್ತದೆ ಮಾತು ಎನ್ನುವಂಥದ್ದು. ಹಾಗಾಗಿ ಅದು ಕಲೆ. ಅದು ಚೆನ್ನಾಗಿ ಹೇಳೋದು ನೀವೆಲ್ಲ ಕಲಿಬೇಕು ಮಕ್ಕಳೇ. ಪ್ರೆಸೆಂಟೇಷನ್, ವಾಗ್ವೇದಾಂಬರಹ ಅಂದ್ರೆ ಅದು ಪ್ರೆಸೆಂಟೇಷನ್. ನಿಮಗೆ ಗೊತ್ತಿರೋದನ್ನ ಸಮರ್ಥವಾಗಿ ಪ್ರತಿಪಾದನೆ ಮಾಡೋಕೆ ಬರಬೇಕು. ನಿಮ್ಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ಚೆನ್ನಾಗಿ ಅರ್ಥ ಮಾಡಿಸ್ಲಿಕ್ಕೆ ಬರಬೇಕು. ಈ ಮೂರೂ ಯಾರಲ್ಲಿತ್ತೋ ಅಂಥ ನಾರದರು. ಅಂಥವ್ರನ್ನೇ ಪ್ರಶ್ನೆ ಮಾಡಬೇಕು. ಮತ್ತೆ ಯಾರ್ಯಾರನ್ನು ಪ್ರಶ್ನೆ ಮಾಡಿ ಏನು ಉಪಯೋಗ ಹೇಳಿ? ಹಸುವಿನಲ್ಲಿ ಹಾಲಿದ್ರೆ ಕರೆದ್ರೆ ಪ್ರಯೋಜನ ಇದೆ ಹಾಲನ್ನು, ಹಾಲು ಇಲ್ಲದಿದ್ರೆ ಕರೆದ್ರೆ ವಧೆ ಸಿಗುತ್ತೆ. ಒಂದೆರಡು ಹಲ್ಲು ಮುರಿಬೋದು. ಹಾಲಿಲ್ವಲ್ಲ ಪಾಪ, ಏನ್ ಮಾಡುತ್ತೆ? ಒದ್ದು ಬಿಡುತ್ತೆ ಅದು ಅಂತ. ಹಾಗಾಗಿ ಹಾಲಿರುವ ಹಸುವಂತಾನೆ ಕರಿಬೇಕು. ನಾರದರಲ್ಲಿ ಜ್ಞಾನ ಇದೆ. ವಾಲ್ಮೀಕಿಗಳ ಪ್ರಶ್ನೆಗೆ ಉತ್ತರ ನಾರದರಲ್ಲಿದೆ. ಹಾಗಾಗಿ ಅವರನ್ನೇ ಪ್ರಶ್ನೆ ಮಾಡ್ತಾರೆ ವಾಲ್ಮೀಕಿಗಳು. ಪರಿಪಪ್ರಚ್ಛ, ಪರಿಪ್ರಶ್ನೆಗಳಿದರು. ಪರಿಪಪ್ರಚ್ಛ ಅಂದ್ರೆ ಏನು? ಸುಮ್ಮನೆ ಪ್ರಶ್ನೆ ಕೇಳಿದ್ರು ಅಂತಲ್ಲ, ಏನೋ ಒಂದು ಪ್ರಶ್ನೆ ಕೇಳಿದ್ರು ಅಂತಲ್ಲ. ಆ ಪ್ರಶ್ನೆ ಅದು ಸಮರ್ಥವಾದ ಪ್ರಶ್ನೆ, ಅದು ತುಂಬಾ ಬೇಕಾಗಿರ್ತಕ್ಕಂಥ ಪ್ರಶ್ನೆ. ಅವರಿಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ಬೇಕು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಎಂತಹ ವಾಲ್ಮೀಕಿಗಳು ಕೇಳಿದ್ದು ಅಂತಂದ್ರೆ, ತಪಸ್ವಿ ಮಕ್ಕಳೇ. ವಾಲ್ಮೀಕಿಗಳು ತಮ್ಮ ಬಗ್ಗೆ ಏನೂ ಹೇಳ್ಕೊಡೋದಿಲ್ಲ. 7 ಕಾಂಡಗಳ 500 ಅಧ್ಯಾಯಗಳ 24,000 ಶ್ಲೋಕಗಳ ರಾಮಾಯಣದಲ್ಲಿ
ಗೊತ್ತಾ ಮಕ್ಕಳೇ ನಿಮ್ಗೆ, ವಾಲ್ಮೀಕಿಗಳು ತಮ್ಮ ಬಗ್ಗೆ ಏನೂ ಹೇಳೇ ಇಲ್ಲ. ಇವತ್ತು ಎಷ್ಟೋ ಲೇಖಕರು ಪುಸ್ತಕ ಬರೆದ್ರೆ ಆ ಪುಸ್ತಕಕ್ಕಿಂತ ಜಾಸ್ತಿ ಅವರ ಪರಿಚಯ ಇರುತ್ತೆ, ಮುಖಪುಟದಲ್ಲೇ ಇರುತ್ತೆ ಅಥವಾ ಹಿಂಬದಿ ಪುಟದಲ್ಲೇ ಇರುತ್ತೆ. ಅದು ವಿಶೇಷವಾಗಿ ತಮ್ಮ ಪರಿಚಯ ಮಾಡ್ಕೊಂಡಿರ್ತಾರೆ. ಆದರೆ ವಾಲ್ಮೀಕಿಗಳು ತಾನು ಯಾರ ಮಗ, ತಾನು ಯಾರ ಪಿತ, ಯಾರ ಪತಿ, ಯಾರ ಬಂಧು, ತಾನೇನು ಓದಿದ್ದಾನೆ, ಏನು ಸಾಧನೆ ಮಾಡಿದ್ದಾನೆ, ತನಗೆಷ್ಟು ಸನ್ಮಾನ ಆಗಿದೆ, ಪ್ರಶಸ್ತಿ ಬಂದಿದೆ, ಏನೊಂದಾದ್ರೂ ಹೇಳಿದಾರ? ಏನೊಂದು ಹೇಳಿಲ್ಲ. ತಮ್ಮ ಬಗ್ಗೆ ಒಂದೇ ಶಬ್ದ ಹೇಳಿದವರು, ತಪಸ್ವಿ. ಈ ಒಂದು ಶಬ್ದದಲ್ಲಿ ಅವರ ಬದುಕಿನ ಸಮಗ್ರ ದರ್ಶನ ಮಾಡಬಹುದು. ಮುಂದಕ್ಕೆ ಮಾಡೋಣ ಅದನ್ನ. ಏನು ತಪಸ್ವಿ ಅಂದ್ರೆ, ಏನು ತಪಸ್ಸು ಮಾಡಿದ್ದು ವಾಲ್ಮೀಕಿಗಳು? ಒಂದು ಮಾತನ್ನು ಹೇಳಿಬಿಡ್ತೇವೆ, ತಪಸ್ಸು ಹೇಗೆ ಮಾಡಿದ್ರು ವಾಲ್ಮೀಕಿಗಳು ಅಂದ್ರೆ ಅವ್ರ ಮೇಲೆ ಹುತ್ತ ಬೆಳೀತಂತೆ. ವಾಲ್ಮೀಕಿಗಳು ತಪಸ್ಸಿಗೆ ಕೂತಿದ್ರಲ್ಲ, ಎಂಥ ತಪಸ್ಸು ಅಂದ್ರೆ ನಾವೆಲ್ಲ ಸೊಳ್ಳೆ ಕಚ್ಚಿದ್ರು ಕೂಡ ಎದ್ದು ಓಡೋಗ್ತೇವೆ ಅಲ್ವಾ, ಕಷ್ಟ ಆಗತ್ತೆ ನಮಗೆ. ಆದರೆ ಮೈ ಮೇಲೆ ಹುತ್ತ ಬೆಳೆದ್ರು ಕೂಡ ಅದರ ಪರಿವೇ ಇರಲಿಲ್ಲ ಅವರಿಗೆ. ಹಾಗಾಗಿ ವಾಲ್ಮೀಕಿ ಅಂತ ಹೆಸರು ಬಂದಿದ್ದು ಅವರಿಗೆ. ವಾಲ್ಮೀಕ ಅಂದ್ರೆ ಹುತ್ತ, ವಾಲ್ಮೀಕಿ ಅಂದ್ರೆ ಹುತ್ತದಿಂದ ಎದ್ದು ಬಂದವರು, ಹುತ್ತದಿಂದ ಎದ್ದು ಬಂದವರು. ಅಂತ ತಪಸ್ಸನ್ನು ಮಾಡಿದವರು. ಆ ತಪಸ್ಸನ್ನು ಯಾಕೆ ಮಾಡಬೇಕಾಗಿ ಬಂತು, ಹೇಗೆ ಮಾಡಿದ್ರು, ಅದೆಲ್ಲ ಅವರ ಪೂರ್ವ ಚರಿತ್ರೆ. ವಾಲ್ಮೀಕಿಗಳು ಆಗಿದ್ದರ ಕಥೆ ಅದು. ಅದನ್ನು ಮುಂದಕ್ಕೆ ತೆಗೆದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾರದರ ಬಗ್ಗೆ ಏನು 3 ಮಾತಿದೆ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿವಪ್ರಚ್ಛ ತಪೋ ನಿರತ. ಅಂದ್ರೆ ಸಾಧನೆಯನ್ನು ಮಾಡಿದವರು ಎಂಬ ಮಾತಿದೆಯಲ್ಲ, ನಾರದರ ಪರಿಚಯವನ್ನು ಕೊಂಚ ನಾವು ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ನಮಗೆ. ನಿಮಗೆ ಕಳಿಸತ್ತೆ ಸಂಕ್ಷೇಪವಾಗಿ ಅವ್ರ ಕಥೆಯನ್ನು ಹೇಳಿದ್ವು, ನಾರದರ ಕಥೆಯನ್ನ. ಕಳೆದ ಬಾರಿ ಅದಕ್ಕಿಂತ ಹಿಂದಿನ ಪಾಠದಲ್ಲಿ ಹೊಸ ವಿದ್ಯಾರ್ಥಿಗಳಿಲ್ಲ, ಆ ಪಾಠದಲ್ಲಿ ಹಳೆ ವಿದ್ಯಾರ್ಥಿಗಳು ಮಾತ್ರ ಇದ್ರು. ನಾರದರ ಕಥೆ ಹೇಳೋದು ಪ್ರಾರಂಭ ಮಾಡಿದ್ವು. ಕಳೆದ ಸಾರಿ ಸಂಕ್ಷೇಪವಾಗಿ ಆ ಕಥೆಯನ್ನು ಹೇಳಿದ್ವು. ಸ್ವಲ್ಪ ಅದನ್ನು ಅವಲೋಕನ ಮಾಡಿದ್ರೆ, ಯಾಕೆಂದ್ರೆ ಅದು ಪ್ರಸಿದ್ಧ ಅಲ್ಲ. ನಾರದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ನಾರದರ ಬಗ್ಗೆ ಗೊತ್ತು. ಆದರೆ ನಾರದರಾಗಿದ್ದು ಹೇಗೆ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಅದು ದೊಡ್ಡ ಕಥೆನೂ ಅಲ್ಲ, ಸಣ್ಣ ಕಥೆ, ಆದರೆ ದೊಡ್ಡ ಸಾಧನೆ ಇದೆ ಆ ಕಥೆಯಲ್ಲಿ. ಮಕ್ಕಳೇ, ಕಳೆದ ಸಾರಿ ನಾವು ಹೇಳಿದ ಹಾಗೆ ನಾರದರು ಯಾವ ವಂಶದವರೋ ಗೊತ್ತಿಲ್ಲ, ಯಾವ ಗೋತ್ರದವರೋ ಗೊತ್ತಿಲ್ಲ, ತಂದೆ ಯಾರು ಅಜ್ಜ ಯಾರು ಗೊತ್ತಿಲ್ಲ. ಅನಾಥ ಬಾಲಕ, ತಾಯಿ ಮಾತ್ರ ಇದ್ದಳು, ತಾಯಿ ಮಾತ್ರ. ತಾಯಿ ಇರುವ ತಬ್ಬಲಿ, ತಾಯಿ ಇಲ್ಲದ ತಬ್ಬಲಿ ಅಲ್ಲ. ಮುಂದೆ ಅಂತಸ್ಥಿತಿನೂ ಬರುತ್ತೆ ಪಾಪ ಅವರಿಗೆ. ಈ ಜಗತ್ತಿನಲ್ಲಿ ಅವರಿಗೆ ಒಂದೇ ಒಂದು ಬಂಧು ಇದ್ದಿದ್ದು ನಾರದರಿಗೆ. ಅವರು ಚಿಕ್ಕ ಶಿಶುವಾಗಿದ್ದಾಗ, ಅವರ ನಾರದರಾಗುವ ಮುನ್ನದ ಸ್ಥಿತಿಯಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅವರ ಪೂರ್ವಾವಸ್ಥೆ ಇದು. ಅವರು ಪೂರ್ವಾಶ್ರಮ, ಪೂರ್ವ ಜನ್ಮ ಅಂತ ಅನ್ಬೋದು ನಾವು. ಅನಾಥ ಬಾಲಕ, ತಾಯಿ ಮಾತ್ರ. ಆ ತಾಯಿ ಅಂತೇಳು, ತಾಯಿ ಅಂದ್ರೆ ರಾಣಿಯಾ? ಅಲ್ಲ, ಮತ್ತೇನು? ಕೆಲಸದ ಆಳು. ಕಂಡವರ ಮನೆಯ ಚಾಕರಿಯನ್ನು ಮಾಡಿ ಬದುಕ್ತಾ ಇದ್ದಂಥವಳು. ಅವರ ಎಂಜಲಿನಲ್ಲಿ ಜೀವನ, ಕಂಡವರ ಎಂಜಲಿನಲ್ಲಿ ಜೀವನ. ಅವರ ಚಾಕರಿ, ನೆಲ ಒರೆಸೋದಿರ್ಬೋದು, ಬಟ್ಟೆ ತೊಳೆಯೋದಿರ್ಬೋದು, ಇಂತಹ, ಅಥವಾ ಊಟ ಮಾಡಿದ ಪಾತ್ರೆ ತೊಳೆಯುವಂಥದ್ದಿರ್ಬೋದು, ಇಂತಹ ಸೇವೆಯಲ್ಲಿ, ಚಾಕರಿಯಲ್ಲಿ ಆಕೆ ದಿನ ಕಳೀತಾ ಇದ್ಲು. ಆಕೆಯ ಮಗ, ಚಿಕ್ಕ ಹುಡುಗ ಈ ನಾರದರು. ಈ ಹುಡುಗ ಕೂಡ ಕೆಲಸ ಮಾಡ್ತಾ ಇದ್ದ, ತಾಯಿ ಜೊತೆಗೆ ಹೋಗಿ, ತಾಯಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ತಾನು ತಾಯಿ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು. ಇಂತಹ ಚಿಕ್ಕ ಹುಡುಗ, ಅನಾಥ ಬಾಲಕ, ಎಷ್ಟೆತ್ರ ಏರಿತು, ಎಷ್ಟೆತ್ರ ಏರಿದ್ದು ಅಂದ್ರೆ ತ್ರಿಮೂರ್ತಿಗಳು ಕೂಡ ದೂರ ಅಲ್ಲ ಎನ್ನುವಷ್ಟು. ಶ್ರೀ ಮಹಾವಿಷ್ಣುವಿಗೆ ಯಾವುದೋ ಕೆಲಸ ಆಗಬೇಕು, ದೇವ ಕಾರ್ಯ, ನಾರದರ ಸ್ಮರಣೆ ಮಾಡ್ತಾನೆ. ಇಂದ್ರನಿಗೆ ಯಾವುದೋ ಕೆಲಸ ಆಗಬೇಕು, ತ್ರಿಲೋಕಾಧಿಪತಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಯಾವುದೋ ಕೆಲಸ ಆಗಬೇಕು, ಸಂಹಾರಕರ್ತ ಪ್ರಳಯ ತಾಂಡವ ಗೈತಕ್ಕಂಥ ಶಿವನಿಗೆ ಏನೋ ಕೆಲಸ ಆಗಬೇಕು, ನಾರದರ ಸ್ಮರಣೆ ಮಾಡ್ಕೋತಾರೆ ಅವರೆಲ್ಲರೂ ಕೂಡ. ಹಾಗಾಗಿ ಎಷ್ಟೆಷ್ಟು ದೈವ ಕಾರ್ಯಗಳು, ಮಹತ್ ಕಾರ್ಯಗಳು ನಾರದರ ಮೂಲಕ ನೆರವೇರಿದ್ದಾವೆ. ಇಷ್ಟೆತ್ರ ಏರಿದ್ದು ನಾರದ. ಹೇಗೆ ಅಂದ್ರೆ, ಕಳೆದ ಬಾರಿ ಹೇಳಿದ ಹಾಗೆ ಸಹವಾಸದ ಫಲ ಅದು. ಯಾರ ಮನೆಯಲ್ಲಿ ನಾರದರ ತಾಯಿ ಕೆಲಸ ಮಾಡ್ತಾ ಇದ್ಲೋ
ಯಾವ ವಿಪ್ರೋತ್ತಮರ ಮನೆಯಲ್ಲಿ ನಾರದರ ತಾಯಿ ಸೇವೆ ಮಾಡ್ತಾ ಇದ್ಲೋ, ಕೆಲಸ ಮಾಡ್ತಾ ಇದ್ಲೋ, ಅಲ್ಲಿಗೆ ಯತಿಗಳು ಬರ್ತಾರೆ, ಸಂತರು ಬರ್ತಾರೆ. ಅವರು ಚಾತುರ್ಮಾಸ್ಯ ಮಾಡ್ತಾರೆ. ಚಾತುರ್ಮಾಸ್ಯ ಅಂದ್ರೆ ಯತಿಗಳು ಮಳೆಗಾಲದಲ್ಲಿ ಮಾಡ್ತಕ್ಕಂಥ ಒಂದು ವ್ರತ. ಮಳೆಗಾಲದಲ್ಲಿ ಸಂಚಾರ ಇಲ್ಲ, ಬೇರೆ ಸಮಯದಲ್ಲಿ ಸಂಚಾರ, ಚಳಿಗಾಲ ಬೇಸಿಗೆ ಕಾಲಗಳಲ್ಲಿ ಸಂಚಾರ, ಮಳೆಗಾಲ ಬಂದಾಗ ಒಂದೇ ಕಡೆ ಇರತಕ್ಕಂಥದ್ದು. ಇದು ಪರಂಪರೆ. ಇದು ಚಾತುರ್ಮಾಸ್ಯಕ್ಕಾಗಿ ಎಲ್ಲಾರು ಉತ್ತಮ ಸಂಸ್ಕಾರ ಇರತಕ್ಕಂಥ ಒಂದು ಮನೆಯಲ್ಲೋ ದೇವಸ್ಥಾನದಲ್ಲೋ ಒಂದು ಜಾಗದಲ್ಲಿ ಇರಬೇಕು. ಅವರು ಸೇವೆ ಮಾಡಬೇಕು. ಹಾಗಾಗಿ ಚಾತುರ್ಮಾಸ್ಯಕ್ಕಾಗಿ ಸಂತರೊಬ್ಬರು, ಯತಿಗಳೊಬ್ಬರು ನಾರದರು ಮತ್ತು ನಾರದರ ತಾಯಿ ಸೇವೆ ಮಾಡ್ತಾ ಇದ್ದಂತ ಆ ಮನೆಗೆ ಬರ್ತಾರೆ. ನೋಡಿ, ತಮ್ಮ ಕಥೆಯನ್ನು ವಾಲ್ಮೀಕಿ ನಾರದರು ಹೇಳ್ಕೊಳ್ತಕ್ಕಂಥದ್ದು. ಅಹಂ ಪುರಾತೀತ ಭವೇ ಭವಂ ಮುನಿ ದಾಸ್ಯಾಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಕ್ಷತಾಂ. ಅತೀತ ಭವೇ, ಪುರಾ ನಾರದರು ತಮ್ಮ ಪರಿಚಯ ಮಾಡ್ಕೊಳ್ಳೋದು. ಅತೀತ ಭವೇ, ಹಿಂದಿನ ಜನ್ಮದಲ್ಲಿ, ಪುರಾ ಹಿಂದಿನ ಕಾಲದಲ್ಲಿ ನಾನು ದಸ್ಯಾಶ್ಚನ ದಾಸ್ಯಾಹ, ಯಾರೋ ಒಬ್ಬಳ ದಾಸಿಯ ಮಗನಾಗಿದ್ದೆ, ದಾಸಿ ಪುತ್ರನಾಗಿದ್ದೆ. ವೇದವಾದಿನ, ವೇದ ಬಲ್ಲಂಥ ವಿಪ್ರೋತ್ತಮರೊಬ್ಬರ ಮನೆಯಲ್ಲಿ ನಮ್ಮ ಸೇವೆ ನಡೀತಾ ಇತ್ತು. ಆ ಮನೆಗೆ ಯೋಗಿಗಳು ಬಂದರು ಮಳೆಗಾಲದಲ್ಲಿ, ಚಾತುರ್ಮಾಸ್ಯದ ಸಮಯದಲ್ಲಿ. ಅವರ ಸೇವೆಯಲ್ಲಿ ನಾನು ನಿಯುಕ್ತನಾದೆ. ನನಗೆ ಅವರ ಸೇವೆ ಒದಗಿತು. ಆಜ್ಞೆ ಮಾಡಿರ್ತಾರೆ ಮನೆಯವರು, ಇನ್ನು ಗುರುಗಳು ಸೇವೆ ಮಾಡುತ್ತ. ಈ ಬಾಲಕ ಗುರುಗಳು ಸೇವೆ ಮಾಡ್ತಾ ಇರ್ತಾನೆ. ಹೇಗೆ ಇಷ್ಟತ್ರ ಏರಿದ್ದು ನಾರದರು ಅಂತಂದ್ರೆ ಆ ಸೇವೆಯನ್ನು ಹೇಗೆ ಮಾಡಿತ್ತು. ಬಾಲಕ ತನ್ನ ಬಾಲ್ಯಕ್ಕೆ ತಿಲಾಂಜಲಿಯನ್ನು ಕೊಟ್ಬಿಡ್ತಾನೆ. ಬಾಲ್ಯಕ್ಕೆ ತಿಲಾಂಜಲಿ ಅಂತ ಅನ್ಬೋದು ಅಂತ. ಬಾಲ ಸಹಜವಾದ ಯಾವುದನ್ನು ಮಾಡೋದಿಲ್ಲ, ಹಾಗೆ ಸೇವೆ ಮಾಡ್ತಾನೆ. ತೇಮಯ್ಯಪೇತಾಖಿಲ ಚಾಪಲೇರ್ಭಕೆ ದಾಂತೆಯ ಧೃತ ಕ್ರೀಡನಕೇನು ವರ್ತಿನಿ ಚಕ್ರ ಕೃಪಾಂ ಯದ್ಯಪಿ ತುಲ್ಯ ದರ್ಶನಾಹ ಶುಶ್ರೂಷಮಾಣೆ ಮುನಯೋ ಅಲ್ಪಭಾಷಿಣಿ. ಹೇಗಿದ್ರಂತೆ ನಾರದರು ಅಥವಾ ಬಾಲಕ ಹೇಗೆ ಸೇವೆ ಮಾಡ್ತಾ ಇದ್ದ ಅಂದ್ರೆ ಅಪೇತ ಅಖಿಲ ಚಾಪಲೆ. ಬಾಲ್ಯ ಅಂದ್ರೆ ಚಾಪಲ್ಯ, ಚಾಂಚಲ್ಯ. ಮಗು ಇದ್ದಲ್ಲಿರುತ್ತಾ? ಯಾವ ಮಗು ಕೂಡ ಇದ್ದಲ್ಲಿರೋದಿಲ್ಲ, ಚೇಷ್ಟೆ ಮಾಡ್ತಾ ಇರುತ್ತೆ. ಆದ್ರೆ ಈ ಮಗು ಚೇಷ್ಟೆಯನ್ನೇ ಬಿಟ್ಟಿತು, ಚಾಪಲ್ಯವನ್ನೇ ಬಿಟ್ಟಿತು, ಸ್ಥಿರನಾಯಿತು. ಅಪೇತಾಖಿಲ ಚಾಪಲೆ, ಎಲ್ಲ ಬಗೆಯ ಚಾಪಲೆಗಳನ್ನು ಬಿಟ್ಟುಕೊಟ್ಟು. ದಾಂತೆ, ಆ ಚಿಕ್ಕ ಮಗುವಿಗೆ ಮನಸ್ಸಂಯಮ. ದಾಂತ ಅಂದ್ರೆ ಸಂಯಮ ಉಳ್ಳವನು. ಕಣ್ಣೆಲ್ಲಿಗೋ ಎಳೆಯುತ್ತೆ, ಕಿವಿ ಎಲ್ಲಿಗೋ ಎಳೆಯುತ್ತೆ, ಹಾಕ್ತಾನೆ. ಮಕ್ಕಳಿಗೆ ದೊಡ್ಡವರಿಗೂ ಹಾಗಾಗತ್ತೆ. ಕಣ್ಣು ಎಡದಲ್ಲಿ ಹೋಗ್ತಾರೆ, ಕಿವಿ ಎಡದಲ್ಲಿ ಹೋಗ್ತಾರೆ. ಏನಿಲ್ಲ, ಕಣ್ಣು ಕರೆದ್ರು ಕಿವಿ ಕರೆದ್ರು ಯಾವ ಕಡೆಗೂ ಲಕ್ಷ್ಯ ಇಲ್ಲ. ಆ ಮಗುವಿಗೆ ಸೇವೆ ಒಂದೇ ಗೊತ್ತು. ಗುರುಗಳಿಗೆ ನಾನು ಯಾವ ಸಮಯದಲ್ಲಿ ಯಾವ ಸೇವೆ ಮಾಡಬೇಕು, ಅದಕ್ಕೆ ಸದಾ ಸಿದ್ಧ ಬದ್ಧ. ಅಧೃತ ಕ್ರೀಡನಕ್ಕೆ ಅಂದ್ರೆ ಆಟಿಕೆಗಳ ಕಡೆ ಗಮನ ಇಲ್ಲ. ಅಧೃತ ಕ್ರೀಡನಕ್ಕೆ ಅಂದ್ರೆ ಆಟಿಕೆ, ಕ್ರೀಡನಕ ಅಂದ್ರೆ ಕ್ರೀಡೆ ಅಂದ್ರೆ ಆಟ, ಕ್ರೀಡನಕ ಆಟದ ವಸ್ತು, ಆಟದ ಸಾಮಾನು ಅಥವಾ ಆಟಿಕೆ. ಆ ಮಗು ಅಷ್ಟೂ ಸಮಯ ತನ್ನ ಕೈಯಲ್ಲಿ ಆಟಿಕೆ ಮುಟ್ಟೇ ಇಲ್ಲ, ಆಟಿಕೆ ಹಿಡ್ಕೊಂಡೇ ಇಲ್ಲ. ಅಧೃತ ಕ್ರೀಡನಕ್ಕೆ ಇವೆಲ್ಲ ಮಕ್ಕಳಿಗೆ ಬೇಕಾಗುವಂಥದ್ದು. ಈಗ ಚಾಪಲ್ಯ, ಚಾಂಚಲ್ಯ, ಅತ್ತ ಇತ್ತ ಓಡುವಂಥದ್ದು, ಕಣ್ಣು ಆ ಕಡೆ ಈ ಕಡೆ, ಕಿವಿ ಆ ಕಡೆ ಈ ಕಡೆ ಹೋಗುವಂಥದ್ದು, ಆಟದ ಸಾಮಾನುಗಳು. ಅಲ್ಪ ಭಾಷಿಣಿ, ಹೆಚ್ಚು ಮಾತು ಕೂಡ ಇಲ್ವಂತೆ. ಈ ಬಾಲಕ ಹೆಚ್ಚು ಮಾತು ಕೂಡ ಆಡದೆ, ಹೆಚ್ಚು ಮಾತಾಡಬಾರದು. ಈ ಕಿವಿ ಇದೆ ನೋಡಿ, ಕಿವಿಗೆ ಲಾಭ ಮಾಡ್ಕೊಂಡು ಮಾತ್ರ ಗೊತ್ತು, ತಗೊಂಡು ಗೊತ್ತು, ಕೊಟ್ಟು ಗೊತ್ತಿಲ್ಲ. ಕಿವಿ ಒಳಗೆ ವಿಷಯಗಳನ್ನು ತಗೊಳ್ತಾ ಇರುತ್ತೆ ಹೊರತು ಕಿವಿ ಮಾತಾಡುತ್ತೆ ಏನು ಹೊರಗಡೆ ಕೊಟ್ಟು ಗೊತ್ತಿಲ್ಲ. ಕಿವಿಗೆ ತಗೊಂಡು ಮಾತ್ರ ಗೊತ್ತು ಅಂತ. ಅದಕ್ಕೆ ಕಿವಿಗೆ ಮುಚ್ಚಳ ಕೂಡ ಇಲ್ಲ, ಯಾವಾಗಲೂ ತಗೊಳ್ತಾ ಇರ್ಬೋದು ನಾವು ಒಳಗಡೆಗೆ. ಆದ್ರೆ ಬಾಯಿಗೆ ಮುಚ್ಚಳ ಇದೆ. ಯಾಕೆಂದ್ರೆ ಸ್ವಲ್ಪ ಬಾಯಿ ಮುಚ್ಚೋದನ್ನು ಕಲಿಬೇಕು ಅಂತ ಭಗವಂತ
ಬಾಯಿಗೆ ಮುಚ್ಚೋ ವ್ಯವಸ್ಥೆ ಇಟ್ಟಿದ್ದಾನೆ. ಬಾಯಿಗೆ ಕೊಟ್ಟು ಮಾತ್ರ ಗೊತ್ತು. ನಾಲಿಗೆ ಇದೆಯಲ್ಲ, ವಾಕ್ ಇದೆಯಲ್ಲ, ವಾಕ್ ಅನ್ನೋದು ನಮ್ಮೊಳಗಿನ ವಿಷಯಗಳನ್ನ ಹೊರಗಾಗ್ತಾ ಇರುತ್ತೆ. ಮಾತಿಗೆ ಒಳ ತಗೊಂಡು ಗೊತ್ತಿಲ್ಲ. ಕೇಳೋದು ಅಂದ್ರೆ ಲಾಭ ಯಾವಾಗಲೂ, ಮಾತಾಡೋದು ಅಂದ್ರೆ ನಷ್ಟ. ಮಾತಾಡಿದಾಗ ನಮ್ಮ ವಿಷಯ ಹೊರಗಡೆ ಹೋಗ್ತಾ ಇರುತ್ತೆ, ಕೇಳಿದಾಗ ಹೊರಗಿನ ವಿಷಯ ನಮಗೆ ಬರ್ತಾ ಇರುತ್ತೆ, ಸಿಗ್ತಾ ಇರುತ್ತೆ. ಹಾಗೆ ಈ ಮಗು ಕಿವಿಗಳನ್ನು ತೆರೆದಿಟ್ಕೊಂಡಿತ್ತು, ನಿರಂತರವಾಗಿ ಬಾಯಿ ಮುಚ್ಕೊಂಡಿತ್ತು. ಆಂಖ್ ಕಾನ್ ಖುಲಾ, ಜುಬಾನ್ ಬಂದ್. ಹೇಗಿತ್ತು? ಕಿವಿ ಕಣ್ಣು ತೆರೆದಿತ್ತು, ಬಾಯಿ ಮುಚ್ಚಿತ್ತು. ಯಾಕೆ ಅಂದ್ರೆ ನಾವೇ ಮಾತಾಡ್ತಾ ಇದ್ರೆ ನಾವು ಹೇಳಿದ್ದನ್ನು ಕೇಳೋದು ಯಾವಾಗ? ಸದಾ ಗಮನ ಆ ಕಡೆಗೆ ಅಂತ. ಗುರುಗಳು ಏನಾದ್ರು ಹೇಳ್ತಾರೋ, ಏನಾದ್ರು ಉಪದೇಶ ಮಾಡ್ತಾರೋ, ಯಾವ್ದಾದ್ರು ಒಳ್ಳೆ ಮಾತು, ಒಳ್ಳೆ ವಿಷಯ ಅವ್ರ ಕಡೆಯಿಂದ ಬರ್ತದೋ ಆ ಕಡೆಗೆ ಗಮನ, ಸದಾ ತೆರೆದ ಕಿವಿ. ಹಾಗಾಗಿ ಜುಬಾನ್ ಬಂದ್, ಮಾತಿಲ್ಲ. ಇಂಥ ನನ್ನ ಮೇಲೆ ನಾರದರು ಹೇಳ್ತಾರೆ, ಮುನಿಗಳು ಕೃಪೆ ಮಾಡಿದ್ರು, ಗುರುಗಳು ಕೃಪೆ ಮಾಡಿದ್ರು. ಯದ್ಯಪಿ ತುಲ್ಯ ದರ್ಶನ, ಅವ್ರು ಎಂಥವ್ರು ಋಷಿಗಳು ಅಂದ್ರೆ ಅವ್ರಿಗೆಲ್ಲರೂ ಒಂದೇ, ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಸಮಲೋಷ್ಟಾಶ್ಮ ಕಾಂಚನ, ಮಣ್ಣಿನ ಮುದ್ದೆ ಆಗಲಿ, ಚಿನ್ನ ಇರಲಿ ಅಥವಾ ಇನ್ನೊಂದಿರಲಿ, ಎಲ್ಲ ಒಂದೇ. ಮಣ್ಣು, ಕಲ್ಲು, ಚಿನ್ನ, ಲೋಷ್ಟ, ಅಶ್ಮ, ಕಾಂಚನ ಎಲ್ಲ ಒಂದೇ. ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ ಅಂತ. ಆದ್ರೆ ಆ ಒಂದು ಸಮಯದಲ್ಲಿ ಯಾಕೋ ನನ್ನ ಬಗ್ಗೆ ಒಂದು ವಿಶೇಷ ಭಾವನೆ, ಎಲ್ಲರೂ ಒಂದೇ, ಎಲ್ಲ ಜೀವಗಳು ಒಂದೇ ಅಂತ ಇರ್ತಕ್ಕಂಥವ್ರಿಗೂ ಕೂಡ ಏನೋ ಒಂದು ಕನಿಕರ ಕೃಪೆ ನನ್ನ ಮೇಲೆ ಬಂತು. ಅದರ ಫಲವಾಗಿ ನಾನು ಹೀಗಾದೆ. ಅವರ ಆಶೀರ್ವಾದ ನನ್ನನ್ನು ಮುಟ್ಟಿತ್ತು, ತಟ್ಟಿತ್ತು, ನನ್ನೊಳಗಿನ ಸಾತ್ವಿಕತೆಯನ್ನು ಜಾಗೃತಗೊಳಿಸಿತು. ನನ್ನ ಮನಸ್ಸು ಭಗವಂತನ ಕಡೆ ಹರಿತು. ಆ ರುಚಿ ನನಗೂ ಹೊತ್ತಿತ್ತು. ಯಾವ ಭಗವಂತನ ಸಾಕ್ಷಾತ್ಕಾರವನ್ನು ಋಷಿಗಳು ಮಾಡ್ಕೊಂಡಿದ್ರೋ, ಆ ಸಂತರು ಮಾಡ್ಕೊಂಡಿದ್ರೋ, ಆ ಕಡೆ ನನಗೂ ರುಚಿ ಬಂತು. ಫಲಿತಾಂಶ ಏನಂದ್ರೆ, ಚಾತುರ್ಮಾಸ ಮುಗಿಸಲು ಹೊರಟು ಹೋಗ್ತಾರೆ. ಅವರು ಹೊರಟು ಹೋದ್ರು ಕೂಡ ಅವರು ಮಾಡಿದ ಉಪದೇಶ, ಅವರ ಯೋಗ ಧರ್ಮ, ಅವರ ಭಾವಗಳು ಈ ಬಾಲಕನನ್ನು ಬಿಡಲಿಲ್ಲ. ಬಾಲಕನನ್ನೋದು ಆವರಿಸ್ತು, ಒಂದು ಹುಚ್ಚಿಡಿತು. ಐಸಿ ಲಾಗಿ ಲಗನ್, ಮೀರಾ ಹೋಗಿ ಮಗನ್, ಹೊತ್ತು ಗಲಿ ಗಲಿ ಹರಿ ಗುನು ಗಾನೆ ಲಗಿ ಅಂದ ಹಾಗೆ ಮೀರಾಗಿ ಏನೋ ಹುಚ್ಚಿಡಿತು ನೋಡಿ ಇದ್ದಕ್ಕಿದ್ದಾಗೆ. ಇಲ್ಲಿದ್ರೆ ಅವಳು ಅರಮನೆಯಲ್ಲಿರೋವಳು, ರಾಜಮನೆತನಕ್ಕೆ ಸಂದವಳು, ಅವಳು ಹೇಗಿರ್ಬೋದಾಗಿತ್ತು? ಪ್ರತಿ ಅರ್ಧ ಗಂಟೆಗೆ ಹೊಸ ಸೀರೆ, ಹಾಗಿರ್ಬೋದಾಗಿತ್ತು ಅವಳು. ತಿಂಡಿ ತಿನ್ಬೇಕಾದ್ರೆ ತೊಟ್ಟ ಚಿನ್ನದ ಆಭರಣ, ಊಟ ಮಾಡಬೇಕಾದ್ರಿಲ್ಲ, ಊಟ ಮಾಡಬೇಕಾದ್ರೆ ಬೇರೆ, ಹೀಗಿರ್ಬೋದಾಗಿತ್ತು ಅವಳು. ಆದರೆ ಅವಳು ಕಾಷಾಯ ವಸನವನ್ನು ತೊಟ್ಟು, ಕಾವಿ ತೊಟ್ಟು, ಕೈಲಿ ತಂಬೂರಿ ಹಿಡಿದು ಊರೂರು ಅಲಿತಾಳಲ್ವಾ. ಗಲ್ಲಿ ಗಲ್ಲಿಗಳಲ್ಲಿ ಹರಿಗುಣವನ್ನು ಗಾನ ಮಾಡ್ತಾಳೆ. ಗಲಿ ಗಲಿ ಹರಿಗುಣ ಗಾನೆ ಎಲಗಿ. ಹಾಗಾಗಿದ್ದು ಹೇಗೆ ಅಂತಂದ್ರೆ, ಐಸಿ ಲಾಗಿ ಲಗನ್, ಏನೋ ಒಂದು ಹುಚ್ಚು ಒಂದು ಆಕೆಯನ್ನ ಹಿಡಿದು ಬಿಟ್ಟಿತು. ಹಾಗಾಗಿ ಒಂದು ದಿವಾನಿ ಅವಳನ್ನು ಆವರಿಸಿದೆ, ಆ ಮೀರಾಳನ್ನ. ಒಂದು ರೀತಿ ಅವಳು ಹುಚ್ಚಳಾಗಿದ್ದಾಳೆ. ಆ ಹುಚ್ಚು ಅದು ಹೆಚ್ಚಿನ ಹುಚ್ಚು, ಅದು ಶ್ರೇಷ್ಠವಾಗಿರ್ತಕ್ಕಂಥ ಹುಚ್ಚು, ಅದು ಬೇಕು. ಅದು ಆ ಹುಚ್ಚು ಹಿಡಿದವನು ಉದ್ಧಾರ ಆಗ್ತಾನೆ. ಉಳಿದವರು ನಿಜವಾದ ಹುಚ್ಚರು. ಆದರೆ ಮೀರಾಳು ಹುಚ್ಚು ಎಂಥದ್ದು ಅಂದ್ರೆ, ಅದು ನಮ್ಮನ್ನ ಎಲ್ಲಿಂದ ಎಲ್ಲಿಗೋ ಕೊಂಡೊಯ್ಯತಕ್ಕಂಥ, ದಿವ್ಯತೆಯಲ್ಲಿ ನಮ್ಮನ್ನು ಮಗ್ನ ಮಾಡತಕ್ಕಂಥ ಒಂದು ಹುಚ್ಚು ಅದು. ಅಂತ ಹುಚ್ಚು ಬಾಲಕನನ್ನು ಹಿಡಿಯಿತು. ಒಂದು ದಿನ ಒಂದು ಘಟನೆ, ಒಂದು ದುರ್ವಾರ್ತೆ. ಕಾಡಿಗೆ ಹೋದ ಅಮ್ಮ ಮರಳಿ ಬರಲಿಲ್ಲ. ಬಾಲಕನ ಒಂದೇ ಒಂದು ಕೊಂಡಿ, ಪ್ರಪಂಚಕ್ಕೂ ಬಾಲಕನಿಗೆ ಒಂದೇ ಒಂದು ಕೊಂಡಿ ಅಂದ್ರೆ ಒಂದು ಅಮ್ಮ ಮಾತ್ರ ಇದ್ದಿದ್ದು, ಮತ್ತೆ ಯಾರೂ ಇಲ್ಲ ಬಾಲಕನಿಗೆ. ಹಾವು ಕಚ್ಚಿ ಇದ್ದೊಂದು ತಾಯಿಯು ಕೂಡ ತೀರಿ ಹೋಗ್ತಾಳೆ. ಈಗ ಬಾಲಕ ಅಕ್ಷರಶಃ ಅನಾಥ, ಅಕ್ಷರಶಃ ಅನಾಥ. ಯಾರೂ ಇಲ್ಲ, ಯಾರೊಬ್ರೂ ಇಲ್ಲ. ಅನಾಥೋ ದೈವರಕ್ಷಿತ ಅನ್ನೋ ಮಾತಿದೆ. ಯಾರೂ ಇಲ್ಲದವನಿಗೆ ಅವನಿದ್ದಾನೆ, ಭಗವಂತ ಇದ್ದಾನೆ. ಒಂದು ಬಗೆಯಲ್ಲಿ ಈ ಘಟನೆ ಬಹಳ ಒಂದು ಕೆಟ್ಟ ಘಟನೆ. ಯಾಕೆಂದ್ರೆ
ಇದ್ದೊಬ್ಬಳೇ ಒಬ್ಬಳು ಬಂದು ತಾಯಿ ಕೂಡ ತೀರಿ ಹೋಗಿ ಅನಾಥ ಆಗೋದಂದ್ರೆ ಎಷ್ಟು ಕೆಟ್ಟದು ನೋಡಿ. ಇದು ಯಾರೂ ಇಲ್ಲ ಪ್ರಪಂಚದಲ್ಲಿ ಅಂತ. ಆದರೆ ಇನ್ನೊಂದು ಬಗೆಯಲ್ಲಿ ಈ ಮಗುವಿಗೆ ಪೂರ್ತಿ ಭಗವಂತನನ್ನು ಆಶ್ರಯಿಸೋದಕ್ಕೆ ಕಾರಣ ಆಯಿತು. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ತಾಯಿ ನೀನೆ, ತಂದೆ ನೀನೆ, ಬಂಧು ಬೆಳಗ ನೀನೆ, ನೀನೇ ಸ್ನೇಹಿತ, ನೀನೇ ಸ್ವಾಮಿ, ನೀನೇ ವಿದ್ಯೆ. ಮತ್ತೆ ಎಲ್ಲಿ ಶಾಲೆಗೆ ಹೋಗೋದು ಆ ಬಾಲಕ? ನೀನೇ ಸಂಪತ್ತು. ಅವನಲ್ಲಿ ಒಂದು ಚಿಕ್ಕಾಸು ಕೂಡ ಇಲ್ವಲ್ಲ, ₹1 ಕೂಡ, ಒಂದು ದಮಡಿ ಕೂಡ ಇಲ್ವಲ್ಲ. ಹಾಗಾಗಿ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಇಂತಹ ಸ್ಥಿತಿ ಆ ಬಾಲಕನಿಗೆ ಬಂತು. ಕಾಡು ಮೇಡುಗಳಲ್ಲಿ ಭಗವಂತನನ್ನು ಹುಡುಕಿ ಆ ಮಗು ಅಲ್ದಾಡುತ್ತೆ. ಆ ಬಾಲಕ ಧ್ರುವ ಕಾಡಿಗೆ ಹೋಗಿ ತಪಸ್ ಮಾಡಿದಾಗ ಇದೆ ಕಥೆ. ಗೊಂಡಾರಣ್ಯದಲ್ಲಿ ಭಗವಂತನನ್ನು ಹುಡುಕಿ ಆ ಮಗು ಅಲ್ದಾಡುತ್ತೆ. ಎಲ್ಲಿದ್ದಾನೆ ಭಗವಂತ? ಈ ಮರದಲ್ಲಿ, ಆ ಮರದಲ್ಲಿ, ಈ ಗುಡ್ಡದಲ್ಲಿ, ಆ ತೊರೆಯಲ್ಲಿ, ಈ ಕೊಳದಲ್ಲಿ, ಆ ಬಳ್ಳಿಯಲ್ಲಿ, ಸಿಂಹದಲ್ಲಿ, ಹುಲಿಯಲ್ಲಿ, ಜಿಂಕೆಯಲ್ಲಿ, ಮೊಲದಲ್ಲಿ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನೆ. ಆದರೆ ಎಲ್ಲೂ ಕಾಣ್ತಾ ಇಲ್ವಲ್ಲ. ಹಸಿವು ನಿದ್ರೆಗಳ ಪರಿವೇ ಇಲ್ಲ. ಬಳಲಿಕೆ ಬಾಯಾರಿಕೆಗಳ ಪರಿವೇ ಇಲ್ಲ. ಆ ಮಗು ಕಾಡಿನಲ್ಲಿ ಹುಚ್ಚು ಹಿಡಿದು ಅಲೆದಾಡ್ತಾ ಇದೆ. ಗಂಟೆಗಳು ಸರಿದು, ದಿನಗಳು ಸರಿದು, ಸಮಯ ಸರಿಯಿತು, ಎಷ್ಟೋ ಸಮಯ ಆಗಿದೆ. ಹೀಗೆ ಕಾಡಿನಲ್ಲಿ ಹುಚ್ಚು ಹಿಡಿದಂತೆ ಅಲೆದಾಡ್ತಾ ಇದ್ದಾಗ ಒಮ್ಮೆ ಇನ್ನು ಏಳಲಿಕ್ಕಾಗದೇ ಇರುವಂತಹ ಬಳಲಿಕೆಯಲ್ಲಿ ಆ ಮಗು ಹಾಗೆ ಮಲಗಿದೆ. ಎದ್ದು ಕೂತ್ಕೊಳ್ಳೋ ಕೂಡ ಶಕ್ತಿ ಇಲ್ಲ. ಆಗ ಇದ್ದಕ್ಕಿದ್ದಂತೆ ಝಗ್ಗನೆ ಕೋಲ್ಮಿಂಚು ಮಿಂಚಿದ ಹಾಗೆ, ರಾತ್ರಿ ಮಿಂಚು ಹೋಗುತ್ತಲ್ವ ಮಳೆಗಾಲದ ರಾತ್ರಿಯಲ್ಲಿ, ಹಾಗೆ ತೇಜೋ ರಾಶಿಯ ದರ್ಶನ, ಬೆಳಕಿನ ದೊಡ್ಡ ರಾಶಿ. ಮಕ್ಕಳೇ, ನೀವು ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿರ್ಬೋದು ಇವತ್ತು. ಅಂತ ಕೋಟ್ಯಂತರ ದೀಪಗಳನ್ನ ಒಟ್ಟಿಗೆ ಹಚ್ಚಿದ್ರೆ ಎಂಥ ಪ್ರಭೆ ಬರ್ಬೋದು. ಅಂತ ಪ್ರಭೆ ಕೋಟಿ ದೀಪಗಳಲ್ಲ, ಕೋಟಿ ಸೂರ್ಯರು. ಆದರೆ ಒಂದು ವ್ಯತ್ಯಾಸ ಇದೆ. ಒಬ್ಬ ಸೂರ್ಯನಿಗೆ ನಮ್ಗೆ ಎಷ್ಟು ಧಗೆ ಆಗುತ್ತೆ, ಎಷ್ಟು ಸೆಕೆ ಆಗುತ್ತೆ ಅಲ್ವಾ? ಕೋಟಿ ಸೂರ್ಯರು ಅಂದ್ರೆ ಹೇಗಿರ್ಬೋದು ಅಂದ್ರೆ ಸ್ವಲ್ಪನೂ ಸೆಕೆ ಇಲ್ವಂತೆ, ತಂಪು. ಕೋಟಿ ಚಂದ್ರರ ತಂಪು, ಕೋಟಿ ಸೂರ್ಯರ ಬೆಳಕು. ಅಂತಹ ಬೆಳಕಿನಲ್ಲಿ ಶ್ರೀಮನ್ ನಾರಾಯಣನ ದಿವ್ಯ ರೂಪ ದರ್ಶನವಾಯಿತು. ಆ ಬಾಲಕನಿಗೆ ಸಾರ್ಥಕ ಆಯಿತು. ಏನ್ ಸಾರ್ಥಕ? ಈ ಅಲೆದಾಡಿದ್ದು, ಹುಡುಕಾಡಿದ್ದು ಕಾಡು ಮೇಡಿಗಳಲ್ಲಿ, ಅದೇ ತಪಸ್ಸು ಅಂದ್ರೆ. ಹುಡುಕಾಟ ತಪಸ್ಸು ಅಂದ್ರೆ. ಹುಡುಗಾಟದ ವಯಸ್ಸಿನಲ್ಲಿ ಹುಡುಕಾಟ ಮಾಡಿದ ಮಗುವಿಗೆ ಫಲ ಸಿಕ್ಕಿದೆ. ಭಗವಂತನ ದಿವ್ಯ ಮಂಗಲ ವಿಗ್ರಹದ ದಿವ್ಯ ರೂಪದ ದರ್ಶನವಾಗಿದೆ. ಆದರೆ ಒಂದು ಕ್ಷಣ ಮಾತ್ರ ಅಂತ, ಮತ್ತೆ ಮರೆಯಾಗಿ ಹೋಯಿತು, ಕಾಣಲೇ ಇಲ್ಲ. ಮತ್ತೆಷ್ಟು ಹುಡುಕಿದ್ರೂ ಇಲ್ಲ, ಎಲ್ಲಿ ನೋಡಿದ್ರೂ ಇಲ್ಲ. ಈಗ ಕಂಡಿದ್ದು ಈಗಲೇ ಇಲ್ಲ. ಹುಡುಕಿ ಬಳಲಿದ ಮಗುವಿಗೆ ಏನೂ ಕಾಣಿಸಲಿಲ್ಲ, ಆದರೆ ಏನೂ ಕೇಳಿಸ್ತಂತೆ. ಅದಕ್ಕೆ ಅಶರೀರವಾಣಿ ಎಂಬುದಾಗಿ ಹೆಸರು. ಶರೀರ ಇಲ್ಲ, ಆದರೆ ವಾಣಿ ಇದೆ. ಕೇಳ್ತಾ ಇದೆ ಕಿವಿಗೆ, ಏನೂ ಕಾಣಿಸ್ತಾ ಇಲ್ಲ ಅಂತ. ಮೊದಲು ಕಂಡಿತ್ತು, ಏನೂ ಕೇಳಿರಲಿಲ್ಲ. ಈಗ ಕೇಳ್ತಾ ಇದೆ, ಏನೂ ಕಾಣ್ತಾ ಇಲ್ಲ. ಕೇಳಿದ್ದೇನು ಅಂದ್ರೆ ಭಗವಂತನ ದಿವ್ಯ ವಾಣಿ ಆ ಮಗುವಿಗೆ ಹೇಳ್ತಂತೆ, ಈ ಜನ್ಮಕ್ಕೆ ಇಷ್ಟೇ ಈ ಜನ್ಮಕ್ಕೆ. ಇದಕ್ಕಿಂತ ಹೆಚ್ಚಿನದು ಮುಂದಿನ ಜನ್ಮದಲ್ಲಿ, ಇದಕ್ಕಿಂತ ಹೆಚ್ಚಿನದು ಅಂದ್ರೆ ಯಾವುದಕ್ಕಿಂತಲೂ ಹೆಚ್ಚಿನದದು. ಅಂತ ಅದ್ಭುತವಾದ್ದನ್ನ ಮುಂದಿನ ಜನ್ಮದಲ್ಲಿ ಕೊಡ್ತೇನೆ, ಈಗ ಇಷ್ಟೇ. ಅದನ್ನು ಕೇಳಿ ಕುಸಿದ ಮಗು ಮತ್ತೆ ಏಳಲಿಲ್ಲ. ಮತ್ತೆ ಎದ್ದಿದ್ದು ನಾರದ ದೇವರ್ಷಿಯಾಗಿ. ಹೇಗೆ ಎದ್ದಿದ್ದು ಅದು ಅಂದ್ರೆ ಅದಕ್ಕೆ ಕಥೆ ಇದೆ. ಅದಕ್ಕೆ ಎದ್ದಿದ್ದು ಹೇಗೆ ಅನ್ನೋದಕ್ಕೂ ಕೂಡ ಕಥೆ ಇದೆ.
ಎದ್ದಿದ್ದು ಹೇಗೆ ಅಂದ್ರೆ ಅದು ಹೋಗಿ ಮಲಗಿದ್ದೆಲ್ಲಿ ಇದು. ಆ ಮಗು ಬಾಲಕ ಕುಸಿದಾಗ ಒಳಗಿನ ಚೇತನ, ಒಳಗಿನ ಜೀವ ಹೋಗಿ ಭಗವಂತನ ಸಾನ್ನಿಧ್ಯವನ್ನು ಸೇರಿತು. ಶ್ರೀಮನ್ ನಾರಾಯಣನ ಸಾನ್ನಿಧ್ಯವನ್ನು, ವೈಕುಂಠವನ್ನೇ, ಅವನ ಪರಿಸರವನ್ನು ಸೇರಿ ಪ್ರಳಯ ಕಾಲದಲ್ಲಿ ಅವನ ಜೊತೆಗೇ ಇತ್ತದು. ಮತ್ತೆ ಸೃಷ್ಟಿಯಾಗುವಾಗ ಭಗವಂತನ ಪ್ರಾಣಗಳ ಮೂಲಕವಾಗಿ ಹೊರಗಡೆ ಬಂದು ಬ್ರಹ್ಮನ ದ್ವಾರ ನಾರದರ ರೂಪದಲ್ಲಿ ಅದು ಪ್ರಕಟಗೊಂಡಿತು. ಬ್ರಹ್ಮನಿಗೆ 10 ಮಕ್ಕಳಂತೆ. 10 ಮಕ್ಕಳ ತಂದೆ ಬ್ರಹ್ಮ. ದಶಮಾನಸ ಪುತ್ರರು ಯಾರೆಲ್ಲ ಅಂತಂದ್ರೆ ಮರೀಚಿಹಿ, ಅತ್ರಿಹಿ, ಅಂಗಿರಾಹ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷಶ್ಚ. ದಶಮಸ್ತತ್ರ ನಾರದ. 10ನೇವರು ನಾರದರು. ಮರೀಚಿ, ಅತ್ರಿ, ಅಂಗಿರಸರು, ಅಂಗಿರಾಹ ಅಂತ ಸಂಸ್ಕೃತದಲ್ಲಿ, ಪುಲಸ್ತ್ಯರು, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ. ಈ 9 ಮಂದಿ. 10ನೇವರು ದಶಮಸ್ತತ್ರ ನಾರದ. 10ನೇವರೇ ನಾರದರು. ಹೇಗೆ ಹುಟ್ಟಿದು ಅಂತಂದ್ರೆ, ತಾಯಿ ಹೆತ್ತು ಹುಟ್ಟಿದ್ದಲ್ಲ, ತಂದೆ ಹೆತ್ತು ಹುಟ್ಟಿದ್ದು. ಜಗತ್ತಿನ ತಂದೆ ಹೆತ್ತು ಹುಟ್ಟಿದ್ದು, ಬ್ರಹ್ಮದೇವ ಹೆತ್ತು ಹುಟ್ಟಿದ್ದು. ನಾವು ಮೊದಲೇ ಹೇಳಿದ ಹಾಗೆ ವಿಷ್ಣುವಿನ ಸಾನ್ನಿಧ್ಯವನ್ನು ಜೀವ ಸೇರಿತ್ತು. ವಿಷ್ಣುವಿನ ನಾಭಿಯಿಂದ ಕಮಲವೊಂದು ಉದಿಸಿ ಬಂತು. ಸೃಷ್ಟಿ ಆರಂಭದಲ್ಲಿ ವಿಷ್ಣುವಿನ ನಾಭಿಯಿಂದ, ಪದ್ಮನಾಭ ಅಂತ ಕರೀತಾರಲ್ವಾ, ಕಮಲನಾಭ, ಪದ್ಮನಾಭ, ನಾಭಿಯಿಂದ ಕಮಲವೊಂದು ಉದಿಸಿ ಬಂದು ಅರಳಿತು. ಅದರೊಳಗೆ ಬ್ರಹ್ಮದೇವನ ಆವಿರ್ಭಾವ, ಬ್ರಹ್ಮನಿಂದ ನಾರದರ ಜನನ. ವಿಷ್ಣು ಸಾನ್ನಿಧ್ಯದಲ್ಲಿದ್ದಂಥ ನಾರದರ ಜೀವ ವಿಷ್ಣುವಿನ ಪ್ರಾಣಗಳ ಮೂಲಕವಾಗಿ ನಾರದರನ್ನು ಸೇರಿ ಬ್ರಹ್ಮನನ್ನು ಸೇರಿ ಬ್ರಹ್ಮನಿಂದ ಜನನ. ಹೇಗೆ ಅಂದ್ರೆ ಸಂಕಲ್ಪ ಮಾತ್ರದಿಂದ ಇಂಥವನ್ನು ಜನಿಸಿರಿ, ಇಂಥ ಒಂದು ಶಕ್ತಿ ಆವಿರ್ಭವಿಸಲಿ, ಇಂಥ ಒಂದು ವ್ಯಕ್ತಿತ್ವ ಅದು ಅಸ್ತಿತ್ವಕ್ಕೆ ಬರಲಿ ಎಂಬ ಬ್ರಹ್ಮದೇವರ ಸಂಕಲ್ಪದ ಫಲವಾಗಿ 10 ಸಂಕಲ್ಪಗಳು. ಒಂದೊಂದು ಸಂಕಲ್ಪದಿಂದ ಒಬ್ಬೊಬ್ಬರ ಆವಿರ್ಭಾವ. ಮರೀಚಿ, ಅತ್ರಿ, ಅಂಗಿರ, ಪುಲಸ್ತ್ಯ, ಪುಲಹ, ಕ್ರತು, ಒಂದೊಂದು ಸಂಕಲ್ಪದಿಂದ ಒಬ್ಬೊಬ್ಬರ ಆವಿರ್ಭಾವ. ಕೊಟ್ಟ ಕೊನೆಯಲ್ಲಿ 10ನೇವರಾಗಿ ಹುಟ್ಟಿ ಬಂದವರು ನಾರದರು. ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಈ ಕಥೆಯನ್ನ ನಾವು ಹಿಂದಿನ ಸತಿ ಮೊದಲನೇ ಪಾಠ, ಇದು 3ನೇ ಪಾಠ, ಇದು ಮೊದಲನೇ ಪಾಠದಲ್ಲೇ ಒಂದಷ್ಟು ಈ ಕಥೆಯನ್ನು ನಿರೂಪಣೆ ಮಾಡಿದ್ವಿ. ವಿದ್ಯಾರ್ಥಿಗಳೆಲ್ಲ ನೀವೆಲ್ಲ ಕೇಳ್ಕೊಂಡಿದ್ರಿ ಪಾಠವನ್ನು ಚೆನ್ನಾಗಿ. ಮುಂದೆ ಸತ್ಯನಾರಾಯಣ ಶರಣರು ಪಾಠ ಮಾಡ್ತಾ ಇದ್ದಾಗ, ನಮ್ಮ ವಿಶ್ವವಿದ್ಯಾಪೀಠದ ವರಿಷ್ಠಾಚಾರ್ಯರಾಗಿರ್ತಕ್ಕಂಥ ಸತ್ಯನಾರಾಯಣ ಶರಣರು ಒಂದು ಪಾಠ ಮಾಡ್ತಾ ಇದ್ದಾಗ ಅವರು ಸಾಂದರ್ಭಿಕವಾಗಿ ಹೇಳಿರ್ತಾರೆ, ಬ್ರಹ್ಮ ಮಾನಸ ಪುತ್ರ ನಾರದರು, ಬ್ರಹ್ಮದೇವರ ಮಾನಸ ಪುತ್ರ ಅಂತಂದಾಗ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದಂತೆ, ಗುರುಗಳು ಹೇಳಿದ್ದಾರೆ ಅದು ಅನಾಥ ಬಾಲಕ, ಒಂದು ತಾಯಿ ಮಾತ್ರ ಇದ್ದಿದ್ದು, ಮತ್ತೆ ನೀವು ಬ್ರಹ್ಮ ಮಾನಸ ಪುತ್ರ ಅಂತ ಹೇಳ್ತಾ ಇದ್ದೀರಿ. ಅದು ಗುರುಗಳು ಹೇಳಿದ್ದ ಸರಿ ಇರ್ಬೋದು, ನೀವೇನು ಹೇಳಿದ ವ್ಯತ್ಯಾಸ ಆಗಿದೆ ಎನ್ನುವ ಹಾಗೆ ವಿದ್ಯಾರ್ಥಿಯೊಬ್ಬ ನಮ್ಮ ವರಿಷ್ಠಾಚಾರ್ಯರನ್ನ ಪ್ರಶ್ನೆ ಮಾಡಿದ್ದು ಕೇಳಿದಾಗ ತುಂಬಾ ಸಂತೋಷಪಟ್ಟು. ಯಾಕೆಂದ್ರೆ ಒಂದು, ನಿಮ್ಗದು ತಲೆಗೆ ಹೋಗಿದೆ ಅಂತ, ಸರಿ ತಲೆ ಒಳಗೆ ಕೂತಿದೆ ಗಟ್ಟಿಯಾಗಿದ್ದು, ಎಲ್ಲೂ ಎದ್ದೋಗಿಲ್ಲ. ಅದು 2 ಕಿವಿ ಇರ್ತದಲ್ವಾ, ಕೆಲವು ಸರಿ ಏನಾಗ್ತದೆ ಅಂದ್ರೆ ಈ ಕಿವಿಯಿಂದ ಒಳಗೆ ಪ್ರವೇಶ ಮಾಡಿ ಆ ಕಡೆ ಕಿವಿಯಿಂದ ಹೋಗ್ತಾ ಇರುತ್ತೆ, ಎಲ್ಲೋಯ್ತಾ ಗೊತ್ತಿಲ್ಲ ಅಂತ. ಈ ತರದ ಪಾಠ ಕೇಳೋ ಪದ್ಧತಿ ಒಂದಿದೆ. ಬಲಗೈವಿಂದ ಕೇಳು, ಎಡಗೈವಿಂದ ಬಿಡು, ಎಡಗೈವಿಂದ ಕೇಳು, ಬಲಗೈವಿಂದ ಬಿಡು, ಒಳಗಿಟ್ಕೋಬೇಡ ಅಂತ. ಈ ತರದ ಪಾಠನ, ಈ ತರದ ಒಂದು ವಿದ್ಯಾರ್ಥಿಗಳು ಇರ್ತಾರೆ. ಇನ್ನು ಕೆಲವರು ಹೇಗೆ ಅಂದ್ರೆ ಕೇಳ್ಕೋತಾರೆ ಪಾಠವನ್ನ, ಪೂರ್ತಿ ಕೇಳಿದ ಗುರುದಕ್ಷಿಣೆ ಕೊಡ್ಬೇಕಲ್ವಾ. ಗುರುಪದಿಷ್ಟಂ ಗುರುವೇ ನಿವೇದ್ಯ, ಗುರುಗಳೇ ನೀವೇನು ಪಾಠ ಮಾಡಿದ್ರು ನಿಮ್ಗೆ ಇರಲಿ, ತಗೊಳ್ಳಿ, ಇಟ್ಕೊಳ್ಳಿ ಅಂತ ಹೇಳಿ ಅದನ್ನೇ ಗುರುದಕ್ಷಿಣೆ ಕೊಟ್ಟು ಏನೊಂದು ಚೂರು ತಗೊಂಡೋಗೋದಿಲ್ಲ ಅವ್ರ ಪಾಪ. ಅಂತವ್ರು ಇರ್ತಾರೆ. ಕೆಲವರು ಮಾತ್ರ 2 ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋದಲ್ಲ, 2 ಕಿವಿಯಿಂದ ಕೇಳಿ ಹೃದಯದೊಳಗೆ ಇಳಿಸ್ಕೊಂಡು, ಎದೆಯೊಳಗೆ ಇಳಿಸ್ಕೊಂಡು, ಅಲ್ಲಿ ಶಾಶ್ವತವಾಗಿ ಬಚ್ಚಿಟ್ಟುಕೊಂಡು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ತಕ್ಕಂಥ ಮಕ್ಕಳು ತುಂಬಾ ಅಪರೂಪ. ಆ ವರ್ಗದಲ್ಲಿ ನೀವು ಇದ್ದೀರಿ ಅನ್ನೋದು ಆ ಪ್ರಶ್ನೆ ಮೂಲಕ ಗೊತ್ತಾಯ್ತು ನಮಗೆ. ಆಮೇಲೆ ಪ್ರಶ್ನೆ ಕೇಳಬೇಕು, ನಾವು ಪ್ರಶ್ನೆ ಕೇಳೋಕೆ ಬರಬೇಕು ನಮಗೆ. ನೋಡಿ, ಪ್ರಶ್ನೆ ಕೇಳೋದು ತಪ್ಪಲ್ಲ. ವಾಲ್ಮೀಕಿಗಳು ನಾರದರಿಗೆ ಒಂದು ಪ್ರಶ್ನೆ ಕೇಳಿದೆ ಅಂತಾನೆ ರಾಮಾಯಣ ಹುಟ್ಟಿದ್ದು. ಗೀತೆ
ಅರ್ಜುನ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳಿದ್ರಿಂದ ಹುಟ್ಟಿದ್ದು. ಉಪನಿಷತ್ತುಗಳು ಯಾವ್ಯಾವುದೋ ಋಷಿಗಳು ಇನ್ಯಾವ್ಯಾವುದೋ ಋಷಿಗಳಿಗೆ ಪ್ರಶ್ನೆ ಕೇಳಿದ್ರಿಂದ ಹುಟ್ಟಿರ್ತಕ್ಕಂಥದ್ದು ಉಪನಿಷತ್ತುಗಳು. ಪ್ರತಿಯೊಂದು ಕೂಡ ಹಾಗೆ ಮಹಾಭಾರತ, ರಾಮಾಯಣ ಯಾವ್ದು ತಗೊಂಡ್ರು ಕೂಡ ಪ್ರಶ್ನೋತ್ತರ ಸಂವಾದದ ಮೂಲಕ ಬಂದಿರತಕ್ಕಂಥದ್ದು. ಹಾಗಾಗಿ ಪ್ರಶ್ನೆಗಳು ಬರಬೇಕು. ಅದು ಬೆಳವಣಿಗೆ ಲಕ್ಷಣ, ವಿಕಾಸದ ಲಕ್ಷಣ. ಯೋಗ್ಯವಾದ ಉಚಿತವಾದ ಪ್ರಶ್ನೆಗಳು ನಮ್ಮೊಳಗೆ ಬರಬೇಕು. ನಿಮ್ಮಲ್ಲಿ ಅಂತ ಪ್ರಶ್ನೆ ಬಂದಿದೆ ಅನ್ನೋದು ನಮ್ಗೆ ತುಂಬ ಸಂತೋಷ ಆಯಿತು. ಇವಾಗ ಈ ಎರಡೂ ಪ್ರಶ್ನೆ ಈ ಸಮನ್ವಯ ಹೇಗೆ ಅಂತಂದ್ರೆ, ಇದೇ ನಾರದರು, ಬ್ರಹ್ಮ ಮಾನಸ ಪುತ್ರರಾದ ನಾರದರು ಅತೀತ ಭವೆ, ಹಿಂದಿನ ಜನ್ಮದಲ್ಲಿ, ಹಿಂದಿನ ಕಾಲದಲ್ಲಿ, ಪುರಾ ಅತೀತ ಭವೆ, ಈ ಜನ್ಮ ಅಲ್ಲ ಅದು. ಯಾರೋ ಕೆಲಸದಾಕಿಯ ಮಗನಾಗಿ ಹುಟ್ಟಿ ಅವರಿಗೆ ಗುರುಗಳು ಸಿಕ್ಕಿ ಅವರ ಸೇವೆ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡು ತಪಸ್ಸು ಮಾಡಿ ಪರಮಾತ್ಮನ ಅನ್ವೇಷಣೆ ಮಾಡಿ ಅದರ ಫಲವಾಗಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅವನ ದಿವ್ಯ ವಾಣಿಯನ್ನು ಕೇಳಿದವರಾಗಿ ಅವನ ಆಶೀರ್ವಾದದಿಂದ ಮುಂದಿನ ಜನ್ಮದಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿ ನಾರದರಾಗಿ ಜನಿಸಿದರು. ಹಾಗಾಗಿ ಅದು ಸರಿ, ಇದು ಸರಿ. ಅನಾಥೆಯ ಮಗ, ಅನಾಥ ಬಾಲಕ ನಾರದ, ಸರಿ. ಅದು ಕೂಡ ಹಿಂದಿನ ಜನ್ಮದಲ್ಲಿ. ಇದು ಸರಿ. ಸಾಧನೆ ಫಲವಾಗಿ ಮುಂದಿನ ಜನ್ಮದಲ್ಲಿ ಅವರು ಬ್ರಹ್ಮ ಮಾನಸ ಪುತ್ರರಾಗಿ ದೇವರ್ಷಿಯಾಗಿ ಜನಿಸಿದ್ದು ಕೂಡ ನಿಜ ಅಂತ. ಹಾಗಾಗಿ ಗುರುಗಳು ಹೇಳಿದ್ದು ಸರಿ ಇದೆ, ಮತ್ತು ವರಿಷ್ಠಾಚಾರ್ಯರು ಹೇಳಿದ್ದು ಕೂಡ ಸರಿ ಇದೆ. ಎರಡಕ್ಕೂ ಸಮನ್ವಯ, ಸಂಗಮನ ಇದೆ ಅನ್ನೋದನ್ನು ನಾವು ಈ ಸಮಯದಲ್ಲಿ ನಿಮಗೆ ಹೇಳಿ, ಇದು ಯಾವ ಮನ್ವಂತರ ಅಂದರೆ ಸ್ವಯಂಭೂ ಮನ್ವಂತರದ ಕಥೆ ಇದು. ಈ ನಾರದರು ಬ್ರಹ್ಮ ಮಾನಸ ಪುತ್ರರಾಗಿ ಜನಿಸಿದ್ದು ಸ್ವಯಂಭೂ ಮನ್ವಂತರದಲ್ಲಿ. ಮತ್ತೆ ಈಗ ಯಾವ ಮನ್ವಂತರ ಅಂದರೆ ಈಗ ವೈವಸ್ವತ ಮನ್ವಂತರ, ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಹಿಂದೆ ಸ್ವಯಂಭೂ ಮನ್ವಂತರ ಇತ್ತು, ಯಾವಾಗ ನಾರದರ ಆವಿರ್ಭಾವ ಆದಾಗ ಅಂತ. ಅದು ಯಾವ ಮನ್ವಂತರ, ಇದು ಯಾವ ಮನ್ವಂತರ? ಮನ್ವಂತರ ಅಂದರೆ ಏನು? ಇದಕ್ಕೆಲ್ಲ ನೀವು ಉತ್ತರ ಹೇಳಬೇಕು ಮಕ್ಕಳಿಗೆ. ಒಂದು ವಾರ ಸಮಯ ಇದೆ ನಿಮಗೆ, ಮುಂದಿನ ಸೋಮವಾರದವರೆಗೆ ಸಮಯ ಇದೆ. ಮುಂದಿನ ಸೋಮವಾರದ ಒಳಗಡೆಗೆ ಮನ್ವಂತರ ಅಂದರೆ ಏನು, ಏನು ಸ್ವಯಂಭೂ ಮನ್ವಂತರ, ಏನು ವೈವಸ್ವತ ಮನ್ವಂತರ, ನೀವು ಸ್ವಲ್ಪ ರಿಸರ್ಚ್ ಮಾಡಿ, ನೀವು ಸ್ವಲ್ಪ ಶೋಧನೆ ಮಾಡಿ ನಮಗೆ ಮುಂದಿನ ವಾರದ ಹೊತ್ತಿಗೆ ನಾವು ನಿಮಗೆ ಹೇಳೋದಲ್ಲ, ನೀವೇ ನಮಗೆ ಹೇಳಬೇಕು. ಸ್ವಯಂಭೂ ಮನ್ವಂತರದಿಂದ ವೈವಸ್ವತ ಮನ್ವಂತರಕ್ಕೆ ಅಂದರೆ ಬ್ರಹ್ಮ ಮಾನಸ ಪುತ್ರರಾಗಿ ನಾರದರು ಹುಟ್ಟಿದಲ್ಲಿಂದ ಇಲ್ಲಿಗೆ ಎಷ್ಟು ಸಮಯ ಕಳೆದಿದೆ, ಎಷ್ಟು ವರ್ಷ ಕಳೆದಿರ್ಬೋದು, ಅದೆಲ್ಲ ನೀವು ಲೆಕ್ಕ ಮಾಡಿ ನಮಗೆ ಹೇಳುವಂಥವರಾಗಿ ಮುಂದಿನ ಸೋಮವಾರ ನೀವೇ ನಮಗೆ ಅದನ್ನ ಹೇಳಬೇಕು ಅನ್ನೋದನ್ನು ಒಂದು ಹೋಮ್ವರ್ಕ್ ಕೊಡಬೇಕಲ್ಲ ನಿಮಗೆ ಒಂದು ವಾರಕ್ಕೆ. ಹಾಗಾಗಿ ಒಂದು ಚಿಕ್ಕ ಹೋಮ್ವರ್ಕ್ ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಮಕ್ಕಳೇ, ನೀವು ಈ ಕೆಲಸ ಮಾಡಿದರೆ ಭಾರತೀಯರ ಕಾಲಗಣನೆ ಪರಿಚಯ ನಿಮಗಾಗ್ತದೆ. ಭಾರತೀಯರ ಕಾಲಗಣನೆ ಅಂದರೆ ಏನು, ಅದೆಷ್ಟು ಸೂಕ್ಷ್ಮ ಮತ್ತು ಎಷ್ಟು ವಿಸ್ತಾರ ಎಂಬುದರ ಪರಿಚಯ ನಿಮ್ಗಾಗ್ತದೆ. ಹಾಗೆ ಅದಕ್ಕಾಗಿ ನಿಮಗೆ ನಾವು ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡ್ತಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ. ಮುಂದಿನ ಸೋಮವಾರದವರೆಗೆ, ಆಮೇಲೆ ಅದಕ್ಕಿಂತ ಮುಂದಿನ ಸೋಮವಾರದವರೆಗೆ, ಆಮೇಲೆ ಅದಕ್ಕಿಂತ ಮುಂದಿನ ಸೋಮವಾರದವರೆಗೆ, ಆಮೇಲೆ ಯಾವತ್ತಿನವರೆಗೂ ನೀವೆಲ್ಲ ಚೆನ್ನಾಗಿರಿ, ಸುಖವಾಗಿ ಕ್ಷೇಮವಾಗಿರಿ. ಮನೆಯಲ್ಲಿಯೂ ಕೂಡ ಎಲ್ಲ ನಿಯಮಗಳನ್ನು ಪಾಲನೆ ಮಾಡ್ತಾ, ಎಲ್ಲ ನಿಯಮ ಅಂದರೆ ಈ ಕೋವಿಡ್-19 ನಿಯಮಗಳನ್ನು ಪಾಲನೆ ಮಾಡಬೇಕು. ಹಾಗೆ ಗುರುಕುಲದ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕು. ಗುರುಕುಲದಲ್ಲಿ ಏನು ಕಲ್ತಿದ್ರೋ, ಯಾವಾಗ ಹೇಳಬೇಕು, ಯಾವಾಗ ಮಲಗಬೇಕು, ಹೇಗಿರಬೇಕು, ಹೇಗಿರಬಾರ್ದು, ಅದೆಲ್ಲವನ್ನು ಪಾಲನೆ ಮಾಡ್ತಾ ಜೊತೆಯಲ್ಲಿ ಚೆನ್ನಾಗಿ ಅಧ್ಯಯನವನ್ನು ಕೂಡ ಮಾಡ್ತಾ ತಿಳ್ಕೊಳ್ಬೇಕು. ಸಾಧ್ಯವಾದಷ್ಟು ಕೂಡ ತಿಳ್ಕೊಳ್ಬೇಕು. ಕಲಿಕೆ ಅದಕ್ಕೆ ವಯಸ್ಸು ಈಗ. ಹಾಗಾಗಿ ಜ್ಞಾನಾರ್ಜನೆಯನ್ನು ಮಾಡ್ತಾ ಸುಖವಾಗಿ ಚೆನ್ನಾಗಿರಿ. ಹರೇ ರಾಮ.